ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ರೀಸೆಂಟ್ ಆಗಿ ಕೆಇಎ ನಡೆಸಿರ್ತಕ್ಕಂಥ BWSSB ಎಇ ನಾನ್ HK ಮತ್ತು HK ಒಂದು GK ಪತ್ರಿಕೆಯಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಷ್ಟು ಪ್ರಶ್ನೆಗಳು ಕೇಳಿದ್ರು, ಯಾವ ತರ ಪ್ರಶ್ನೆಗಳು ಕೇಳಿದ್ರು, ನಾವು ಮಾಡ್ತಕ್ಕಂಥ ಒಂದು ಅನಲೈಸ್ ಇಂದ, ನಾವು ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಗಝಿನ್ ಇಂದ ನಿಮಗೆಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ಎಲ್ಲಾ ವಿಡಿಯೋ ಶೇರ್ ಮಾಡದೇ ಇದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಈ ವಿಡಿಯೋ ಆದ್ರೂ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೆ ನೋಡೋದನ್ನ ಮಿಸ್ ಮಾಡಬೇಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ ಒಂದು ಸಿವಿಲ್ PC ಎಕ್ಸಾಮಿನೇಷನ್, ಮುಂದೆ ಬರ್ತಕ್ಕಂಥ ನಿಮ್ಮ ಒಂದು VAO ಎಕ್ಸಾಮಿನೇಷನ್ಗೆ ಯಾವ ಮ್ಯಾಗಝಿನ್ ಓದಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ನಿಮಗೆ ಏನಂದ್ರೆ ದಾರಿ ದೀಪ. ನೋಡಿ, ಮೊದಲನೇ ಪ್ರಶ್ನೆ ಏನು ಕೇಳಿದರೆ ಎಕ್ಸಾಮಿನೇಷನ್ ಅಲ್ಲಿ ಅಂದ್ರೆ, ಪರ್ವೀನ್ ಶೇಖ್ ಅವರಿಗೆ 2026ನೇ ಸಾಲಿನ ಗ್ರೀನ್ ಆಸ್ಕರ್ ಎಂದೇ ಖ್ಯಾತಿವಾಗಿರುವ ವಿಟ್ಲೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಕೆಳಗಂಡ ಯಾವ ಅಳಿವಿನಂಚಿನ ಜೀವ ಜಾತಿಗಳ ಪುನರ್ಜೀವನ ಮಾಡಿದಕ್ಕಾಗಿ ಅವರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಇಂಡಿಯನ್ ಸ್ಕೀಮರ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇತ್ತು. ನಾನು ಹೇಳಿದ್ದೆ ಕ್ಲಾಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಎಕ್ಸಾಮಿನೇಷನ್ ಅಲ್ಲಿ ಬಿದ್ದಿರ್ತಕ್ಕಂಥದ್ದು. ಹಾಗಾದರೆ ನಾವು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ಪೇಜ್ ನಂಬರ್ ಸಮೇತ ನಿಮಗೆ ಹೇಳ್ತೀನಿ ನಾನು. ನೋಡ್ರಿ, ಮೇ ಮಂತ್ ಮ್ಯಾಗಝಿನ್ 2026ನೇ ಸಾಲಿನ ಮೇ ಮಂತ್ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಪೇಜ್ ನಂಬರ್ 34 ನೋಡ್ರಿ, ಕಾಣಿಸ್ತದನ್ನ ಹೆಡ್ಡಿಂಗ್ ಅಲ್ಲಿ ಪರ್ವೀನ್ ಶೇಖ್ಗೆ ವಿಟ್ಲೆ ಪ್ರಶಸ್ತಿ ಅಂತ ನಾನು ಕವರ್ ಮಾಡಿದೀನಿ. ಜೊತೆಗೆ ಇದನ್ನ ಸಾಮಾನ್ಯವಾಗಿ ಗ್ರೀನ್ ಆಸ್ಕರ್ ಅಂತ ಹೇಳ್ತೀವಿ ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಏನ್ ಮಾಡಿದೀನಿ, ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೋಡಿ, ಇನ್ನೊಂದೇನಂದ್ರೆ ಚಂಬಲ್ ನದಿಯಲ್ಲಿ ಅಳಿವಿನಂಚಲ್ಲಿರುವ ಭಾರತೀಯ ಸ್ಕೀಮರ್ ಅರ್ಥಾತ್ ಇಂಡಿಯನ್ ಸ್ಕೀಮರ್ ಪಕ್ಷಿಗಳ ಸಂರಕ್ಷಣೆಗಾಗಿ ಇವ್ರಿಗೆ ಏನ್ ಮಾಡಿದೆ, ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ ಅಥವಾ ಗುರುತಿಸಲಾಗಿದೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಇದು ಏನಾಗಿದೆ, ಎಕ್ಸಾಮಿನೇಷನ್ ಅಲ್ಲಿ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇದು ಏನಂದ್ರೆ ಮೇ ಮಂತ್ ಮ್ಯಾಗಝಿನ್ 2026 ನಿಮ್ಮ ಒಂದು ಕೆಇ ನಡೆಸಿರ್ತಕ್ಕಂಥ HK ಒಂದು GK ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಎಸ್, ನೋಡಿ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದರೆ, ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ವಿಶ್ವದ ಜಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಗಾಗಿ ಅತ್ಯುನ್ನತ ಕೊಡುಗೆಗಾಗಿ ಪ್ರತಿ ವರ್ಷ ನೀಡಲಾಗುವ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನ 2026ನೇ ಸಾಲಿನಲ್ಲಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕವೇಹ ಮದಾನಿ ಇರಾನಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇದನ್ನು ಕೂಡ ನಾನು ಹೇಳಿದ್ದೆ ಕ್ಲಾಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ, ಮತ್ತು ಮ್ಯಾಗಝಿನ್ ಅಲ್ಲೂ ಕೂಡ ಬಹಳ ಹೈಲೈಟ್ ಮಾಡಿ ಕೊಟ್ಟಿದೀವಿ. ತೋರಿಸ್ತೀನಿ ಪ್ರೂಫ್ ಬೇಕಂದ್ರೆ ನಿಮಗೆ. ನೋಡ್ರಿ, ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026ನೇ ಸಾಲಿನ ಏಪ್ರಿಲ್ ಮಂತ್ ಮ್ಯಾಗಝಿನ್ ಅನ್ನ ನಮ್ದು ಓಪನ್ ಮಾಡಿ, ಸ್ಪರ್ಧಾ ಅಭ್ಯಾಸ ಮ್ಯಾಗಝಿನ್ ಪೇಜ್ ನಂಬರ್ 22ರಲ್ಲಿ ಕಾಣಿಸ್ತದೆ. ಪೇಜ್ ನಂಬರ್ 22ರಲ್ಲಿ ಶೆಡ್ಡಿಂಗ್ ಅಲ್ಲೇ ಕೊಟ್ಟಿದೀವಿ 2026ರ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಗೆ ಕವೆ ಒಂದು ಮದಾನಿ ಭಾಜನ ಅಂತಕ್ಕಂಥದ್ದು. ಸೊ ಅದಕ್ಕೆ ಏನಾಗಿದೆ ಅಂದ್ರೆ 100% ಏನಾಗಿದೆ, ಇದನ್ನು ಕೂಡ ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡ್ರಿ, ನಿಮಗೆ ಎಷ್ಟೇ ಗೊತ್ತಿದ್ರೆ ಏನ್ ಮಾಡಬಹುದು ಅಂದ್ರೆ, ಈ ತರ ಎಕ್ಸಾಕ್ಟ್ಲಿ ಇನ್ಫಾರ್ಮೇಶನ್ ಗೊತ್ತಿದ್ದಾಗ ಮಾತ್ರ ನೀವು ಏನ್ ಮಾಡಕ್ಕಾಗತ್ತೆ, ಟಿಕ್ ಮಾಡಕ್ಕಾಗತ್ತೆ. ಅರ್ಥ ಆಯ್ತಾ? ನಿಮಗೆ ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ ಪೇಜ್ ನಂಬರ್ 22ಅನ್ನ ತೆಗೆದು ನೋಡಿ. ನೋಡಿ ಎಷ್ಟು ಶಾರ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಮ್ಯಾಗಝಿನ್ ಅಲ್ಲಿ. ಸುಮಾರು ಜನ ಕೇಳ್ತಾ ಇದ್ರು, ಸರ್ ಎಷ್ಟೇ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಯೂಸ್ ಆಗುತ್ತಾ? ಕೇವಲ ನಾವು 65 ಪೇಜಸ್ ಅಲ್ಲಿ, ಅರ್ಥ ಆಯ್ತಾ, 65 ಪೇಜಸ್ ಮ್ಯಾಗಝಿನ್ ಅಲ್ಲಿ ನಿಮ್ಮ ಎಲ್ಲಾ ಕ್ವಶನ್ಸ್ಗಳು, ಅರ್ಥ ಆಯ್ತಾ, ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ವಶನ್ಸ್ಗಳು ಕವರ್ ಆಗಿವೆ. 1 ಅಥವಾ 2 ಕ್ವಶನ್ ಮಾತ್ರ ಮಿಸ್ ಆಗಿರ್ತಕ್ಕಂಥದ್ದು ಕೇವಲ 65 ಪೇಜ್ ಇರ್ತಕ್ಕಂಥ ಮ್ಯಾಗಝಿನ್ ಅಲ್ಲಿ. ಅರ್ಥ ಆಯ್ತಾ? 100% ಇದಕ್ಕೂ ಕೂಡ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇನ್ನ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿ ಹಸಿರು ಹೊದಿಕೆ ಸೂಚ್ಯಂಕ 2025-26 ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾವ ಸಂಸ್ಥೆಯ ಒಂದು ಸಮನ್ವಯದೊಂದಿಗೆ ಸಿದ್ಧಪಡಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ರಿ, 2 ಆಪ್ಷನ್ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಮತ್ತು ಇಸ್ರೋ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಪ್ರೂಫ್ ಬೇಕಂದ್ರೆ ನಮ್ಮ ಮ್ಯಾಗಝಿನ್ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 5 ತೆಗೆದು ನೋಡಿ. ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದೆ ನೋಡಿ, ನ್ಯಾಷನಲ್ ಹೈವೇ ಗ್ರೀನ್ ಕವರ್ ಇಂಡೆಕ್ಸ್. ನೋಡಿ, ಇತ್ತೀಚೆಗೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ
ಮೊದಲ ರಾಷ್ಟ್ರೀಯ ಹೆದ್ದಾರಿ ಹಸಿರು ಕವರ್ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದೆ ಅಂತ ಕೊಟ್ಟಿದ್ದೀವಿ. ಕೆಳಗಡೆ ನೋಡಿ, ಇದನ್ನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ರಾಷ್ಟ್ರೀಯ ದೂರ ಸಂವೇದನಾ ಕೇಂದ್ರದ ಸಹಯೋಗದೊಂದಿಗೆ ಸಿದ್ಧಪಡಿಸಲಾಗಿದೆ. ಸೊ ಇಟ್ ಮೀನ್ಸ್ ಏನಾಗಿದೆ, 100% ಇದಕ್ಕೂ ಕೂಡ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ನೀವು ಸುಮಾರು ಜನ ಹೊಸಬರ ಚಾನಲ್ ಫಾಲೋ ಮಾಡ್ತಿರ್ತಕ್ಕಂಥವ್ರು, ಸರ್ ಇಷ್ಟೇ ಸಾಕಾ ಮತ್ತೆ ಬೇರೆ ಓದಬೇಕಾ, ಹಿಂಗ ಸುಮಾರು ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇದ್ರಿ. ಸೊ ಆ ಎಲ್ಲಾ ಪ್ರಶ್ನೆಗಳಿಗೆ ನಾನು ಕೊಡ್ತಕ್ಕಂಥ ಪ್ರೂಫೇ ನಿಮಗೆ ಉತ್ತರ. ನೀವು ಮುಂದೆ ಬರ್ತಕ್ಕಂಥ ಸಿವಿಲ್ PC ಎಕ್ಸಾಮ್ ನೋಡ್ರಿ, ಗ್ರೂಪ್ C ಗ್ರೂಪ್ B ಲೆವೆಲ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಬರ್ತಾ ಇದೀವಿ ಅಂದ್ರೆ ಇನ್ನು ನಿಮ್ಮ PC ಎಕ್ಸಾಮಿನೇಷನ್ ಅಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡಿ. ಇನ್ನು ಸುಮಾರು ಜನ ಕೇಳ್ತಾ ಇದ್ರು, ಸರ್ ಮ್ಯಾಗ್ಝಿನ್ನೇ ಸಿಗ್ತಾ ಇಲ್ಲ ಮಾರ್ಕೆಟ್, ಧಾರವಾಡದಲ್ಲಿ ಸಿಗ್ತಾ ಇಲ್ಲ, ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ, ಬಿಜಾಪುರದಲ್ಲಿ ಸಿಗ್ತಾ ಇಲ್ಲ, ಮ್ಯಾಗ್ಝಿನ್ ಸ್ಪರ್ಧಾಭ್ಯಾಸ ಎಲ್ಲಾ ಖಾಲಿದೆ ಅಂತ ಇದ್ರು. ಮತ್ತು ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಮಗೆ ಒಂದೇ ಮ್ಯಾಗ್ಝಿನ್ ಮಾಡಿ ಕೊಡಿ ಅಂತ. ನೋಡಿ, ಸ್ಪರ್ಧಾ ಅಭ್ಯಾಸ ಮ್ಯಾಗ್ಝಿನ್ ಜನವರಿಯಿಂದ ಜುಲೈವರೆಗೆ ಒಂದೇ ಒಂದು ಕೈಪಿಡಿಯಲ್ಲಿ, ಒಂದೇ ಒಂದು ಬುಕ್ ಅಲ್ಲಿ ಕೊಡ್ತಾ ಇದೀವಿ. ಅರ್ಥ ಆಯ್ತಾ? ಅದು ಜುಲೈ 11ರಂದು ನಿಮಗೆ ಲಭ್ಯವಾಗುತ್ತೆ. ಅದರ ಪ್ರೈಸ್ ಬಂದ್ಬಿಟ್ಟು 205 ರೂಪಾಯಿ. ಜನವರಿಯಿಂದ ಜುಲೈವರೆಗೆ ಲಿಮಿಟೆಡ್ ಕಾಪಿಗಳನ್ನು ನಾವು ಪ್ರಿಂಟ್ ಮಾಡ್ತಾ ಇದೀವಿ. ಯಾರು ನೀವು ಬೇಗ ಆರ್ಡರ್ ಮಾಡ್ತೀರಿ, ಬೇಗ ನಿಮ್ಮ ಮನೆಗೆ ನಾವು ಏನ್ ಮಾಡಿಸ್ತೀವಿ, ನಮ್ಮ ಬುಕ್ಸ್ ಗಳನ್ನ ತಲುಪಿಸ್ತೀವಿ. ಅರ್ಥ ಆಯ್ತಾ? ಯಾರಿಗೆ ಬೇಕು ನೀವು ಬೇಗನೆ ಆರ್ಡರ್ ಮಾಡಬಹುದು. ಆಮೇಲೆ ಈ ಬುಕ್ ನ ಒಂದು ವಿಶೇಷತೆ ಏನಂದ್ರೆ, ನಿಮಗೆ ಎಲ್ಲಾ ಸೆಕ್ಷನ್ಸ್ ಗಳನ್ನ ಸಪರೇಟ್ ಮಾಡಿಕೊಟ್ಟಿದೀವಿ. ಕ್ರೀಡೆಗಳನ್ನ ಸಪರೇಟ್ ಮಾಡಿದೀವಿ, ಪ್ರಶಸ್ತಿಗಳು ಸಪರೇಟ್ ಮಾಡಿದೀವಿ, ನೇಮಕಾತಿಗಳು ಸಪರೇಟ್ ಮಾಡಿದೀವಿ, ಸೂಚ್ಯಾಂಕಗಳು ಸಪರೇಟ್ ಮಾಡಿದೀವಿ, ಸಮರಾಭ್ಯಾಸಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸುದ್ದಿಯಲ್ಲಿದ್ದ ಸಮಿತಿಗಳು, ಸುದ್ದಿಯಲ್ಲಿದ್ದ ಯೋಜನೆಗಳು, ಕರ್ನಾಟಕ ಸುದ್ದಿಗಳು, ರಾಷ್ಟ್ರೀಯ ಸುದ್ದಿಗಳು, ಅಂತಾರಾಷ್ಟ್ರೀಯ ಸುದ್ದಿಗಳು, ಮೇಲಾಗಿ ಬಜೆಟ್ 2026-27 ಕರ್ನಾಟಕ ವಿತ್ ಇಂಡಿಯನ್ ಬಜೆಟ್ ಎರಡೂ ಸೇರಿಸಿ ನಿಮಗೆ ಕೊಡ್ತಾ ಇದೀವಿ. 205 ರೂಪಾಯಲ್ಲಿ ನಿಮಗೆ ಏನಂದ್ರೆ ಜನವರಿಯಿಂದ ಜುಲೈವರೆಗೆ ಮ್ಯಾಗ್ಝಿನ್ ಸಿಗುತ್ತೆ. ಸೊ ಯಾರಿಗೆ ಬೇಕು ನೀವು ಆರ್ಡರ್ ಅನ್ನ ಮಾಡಬಹುದು. ಜನವರಿ ಟು ಜುಲೈ ಯಾವ ತರ ಆರ್ಡರ್ ಮಾಡೋದಂದ್ರೆ, ಗೂಗಲ್ ಪೇ, ಪೇಟಿಎಂ, ಭೀಮಾ PP ಅಥವಾ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿ ನೀವೇನ್ ಮಾಡ್ಬೇಕಂದ್ರೆ, ಈ ನಂಬರ್ ಅಥವಾ ಈ ನಂಬರ್ಗೆ ಅಡ್ರೆಸ್ ಕಳಿಸ್ಬೇಕು. ಟೋಟಲ್ ನಿಮಗೆ 205 ಪ್ಲಸ್ ಏನಾಗುತ್ತೆ, ಪೋಸ್ಟಲ್ ಚಾರ್ಜ್ ಆಗುತ್ತೆ. ಯಾರಿಗೆ ಬೇಕು ನೀವು ಆರ್ಡರ್ ಅನ್ನ ಮಾಡಬಹುದು. ಅರ್ಥ ಆಯ್ತಾ? ಆರ್ಡರ್ ಮಾಡೋದು ಯಾವ ತರ ಅಂತಕ್ಕಂಥದ್ದು ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸುಮಾರು ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ನೆನಪಿರ್ಲಿ, ಸರ್ ಅದು ಎಕ್ಸಾಮ್ ಹತ್ರ ಬರ್ತಾ ಇದೆ, ನಮಗೆ ಬೇಗ ಕಳಿಸಿ ಅಂತ ಅನ್ನಕ್ ಹೋಗ್ಬೇಡಿ. ನಾನು ಡೇಟು ಕೂಡ ಕ್ಲಿಯರ್ ಆಗಿ ಹೇಳಿದೀನಿ. ಜುಲೈ 11ರಂದು ಮ್ಯಾಗ್ಝಿನ್ ನಮಗೆ ಬರುತ್ತೆ. ಜುಲೈ 11ರಂದು ಮಾರುಕಟ್ಟೆಯಲ್ಲಿ ಲಭ್ಯವಾಗಿರುತ್ತೆ. ಅರ್ಥ ಆಯ್ತಾ? ಜುಲೈ 11 ಒಳಗಡೆ ಬರಲ್ಲ. ಸೊ ನೀವು ಈಗಿನಿಂದಲೇ ಯಾರು ಆರ್ಡರ್ ಮಾಡಿರ್ತೀರಿ, ನಾವು ಲಿಮಿಟೆಡ್ ಕಾಪಿ ಮಾಡ್ತಾ ಇದೀವಿ, ಅವ್ರಿಗೋಸ್ಕರ ಪ್ರಿಂಟ್ ಮಾಡಿಸ್ತೀವಿ, ಅವ್ರಿಗೋಸ್ಕರ ನಾವೇನ್ ಮಾಡ್ತೀವಿ, ಬೇಗನೆ ಕಳಿಸ್ಕೊಡ್ತೀವಿ. ನೋಡಿ ನೆಕ್ಸ್ಟ್, ಇನ್ನ ಸರ್ ನನಗೆ ಕ್ಲಾಸ್ ಕೇಳಕ್ ಆಗ್ತಾ ಇಲ್ಲ, ನಿಮ್ ಕ್ಲಾಸು 2 ದಿನ ಲಾಕ್ ಆಗುತ್ತಾ ಇದೆ, ನಾನು ಮೆಂಬರ್ಶಿಪ್ ತಗೊಂಡಿಲ್ಲ, ಯಾವ ತರ ತಗೊಳ್ಳೋದಂತ ಕೇಳ್ತಾ ಇದ್ರು. ನೋಡಿ, ನಮ್ಮ ಚಾನಲ್ ನೋಡ್ತಿರ್ಬೇಕಾದ್ರೆ ನಿಮಗೆ ಜಾಯಿನ್ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೈಲಿ ಕರೆಂಟ್ ಅಫೇರ್ಸ್ ಅಂತಕ್ಕಂಥ ಒಂದು ಮೆಂಬರ್ಶಿಪ್ ಇದೆ. ಮೆಂಬರ್ಶಿಪ್ ಅನ್ನ ಜಾಯಿನ್ ಆಗೋ ಮುಖಾಂತರ ನೀವು ಎಲ್ಲಾ ಕ್ಲಾಸ್ಗಳನ್ನ ನೋಡಬಹುದು. 119 ರೂಪಾಯಿ ಪರ್ ಮಂತ್ ಆಗುತ್ತೆ. ಆಮೇಲೆ ನಮ್ಮ ಕ್ಲಾಸ್ ಅದು ಎಷ್ಟು ಒಂದು ಮಹತ್ವ ಇದೆ ಅಂತಕ್ಕಂಥದ್ದು ಕೂಡ ನಿಮಗೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿ ಹಿಂದೆ ಯಾವುದೇ ಎಕ್ಸಾಮಿನೇಷನ್ ನಡೆದ್ರು ಕೂಡ ನಾನು ನಿಮಗೆ ಏನ್ ಮಾಡಿದೀನಿ, ಪ್ರೂಫ್ ಸಮೇತ ತೋರಿಸಿದೀನಿ. ಇವತ್ತು ಕೂಡ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, 2026-27ನೇ ಸಾಲಿನ ಕರ್ನಾಟಕ ಬಜೆಟ್ ನಲ್ಲಿ ಘೋಷಿಸಿರುವ ಕೃಷಿ ವಲಯದ ಉಪಕ್ರಮಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಗಳನ್ನ ಪರಿಗಣಿಸಿ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ, ವಸುಧಾಮೃತ ಅಂತ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸಸ್ಯ ಸಂಜೀವಿನಿ ಕೊಟ್ಟಿದ್ದಾರೆ. ಕೀಟಗಳು ರೋಗಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಗೋಸ್ಕರ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು. ರೈತ ಮಾಲುಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಯಾವುದು ಸರಿ ಯಾವುದು ತಪ್ಪು, ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ನೋಡಿ, ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ 2026ನೇ ಸಾಲಿನ ಏಪ್ರಿಲ್ ಮಂತ್ ಮ್ಯಾಗ್ಝಿನ್ ಅನ್ನ ತೆಗೆದು ನೋಡಿ. ಅದು ಪೇಜ್ ನಂಬರ್ 66ರಿಂದ 67 ಬಜೆಟ್ ಸಪರೇಟ್ ಕೊಟ್ಟಿದೀವಿ. ಅದರಲ್ಲಿ ಕೃಷಿ ಒಂದು ಅಗ್ರಿಕಲ್ಚರ್ ಅಂತ ಸಪರೇಟ್ ಮೆನ್ಷನ್ ಮಾಡಿದೀವಿ. ಸೊ ಆ ಕೃಷಿಯಲ್ಲಿ ನಿಮಗೆ ಎಲ್ಲಾ ಮಾಹಿತಿಯನ್ನು ಕೊಟ್ಟಿದೀವಿ. ನಾವು ಸಿರಿಧಾನ್ಯ ಬಗ್ಗೆ ಕೊಟ್ಟಿದೀವಿ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಬಗ್ಗೆ ಕೊಟ್ಟಿದೀವಿ. ಇದರಲ್ಲಿ ಕಾಣಿಸ್ತದೆ ವಸುಧಾಮೃತ ಕಾರ್ಯಕ್ರಮ ಅಂತಕ್ಕಂಥದ್ದು ಮಣ್ಣಿನ ಸಾವಯವ ಇಂಗಾಲ ಮತ್ತು ಅದರ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಮಟ್ಟ ಹೆಚ್ಚಿಸುವ ಮೂಲಕ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಪದ್ಧತಿಗಳನ್ನು ಉತ್ತೇಜಿಸಲು ವಸುಧಾಮೃತ ಕಾರ್ಯಕ್ರಮ ಏನಾಗುತ್ತೆ, ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು ಕೊಟ್ಟಿದೀವಿ. ಇದರ ಉದ್ದೇಶ ಕೊಟ್ಟಿದೀವಿ. ನೆಕ್ಸ್ಟ್ ನೋಡಿ, ಸಸ್ಯ ಸಂಜೀವನಿ ಯೋಜನೆ ಬೆಳೆಗಳಿಗೆ ಕಂಟಕವಾಗಿರುವ ಕೀಟಗಳು ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಲು ಕಾಣಿಸ್ತದ ಸ್ಪಷ್ಟವಾಗಿ ಕೊಟ್ಟಿದೀವಿ. ಆಮೇಲೆ ನೆಕ್ಸ್ಟ್ ನೋಡಿ, ಕೃಷಿ ಯಾಂತ್ರೀಕರಣ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ
ಇಲ್ಲಿ ಕಾಣಿಸ್ತದೆ ರೈತ ಕರೆ ಕೇಂದ್ರ ಫಾರ್ಮರ್ ಕಾರ್ ಸೆಂಟರ್ಸ್ ಗಳನ್ನ ಕೊಟ್ಟಿದೀವಿ. ಇಲ್ಲಿ ರೈತ ಮಾಲಗಳ ಸ್ಥಾಪನೆ ಕಾಣಿಸ್ತದೆ, ರೈತರಿಗೆ ಬೀಜಗಳು, ಬಿತ್ತನೆ ಬೀಜಗಳು, ಕೀಟನಾಶಕಗಳು, ರಸಗೊಬ್ಬರಗಳು ಆ ಕೃಷಿ ಯಂತ್ರೋಪಕರಣಗಳನ್ನು ಒಂದೇ ಸೂರಿನ ದೊರಕಿಸಲು ಇದನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ MSME MSIL ವತಿಯಿಂದ ರೈತ ಮಾಲಗಳನ್ನ ಸ್ಥಾಪಿಸಲಾಗುವುದಂತ ಇತ್ತೀಚೆಗೆ ಬಜೆಟ್ ನಲ್ಲಿ ಘೋಷಣೆ ಮಾಡೋದು ಅಂತಕ್ಕಂಥದ್ದು ಕೊಟ್ಟಿದೀವಿ. ಅರ್ಥ ಆಯ್ತಾ? ಸೊ 3 ಸ್ಟೇಟ್ಮೆಂಟ್ ಕವರ್ ಆಗಿದೆ. ಇಟ್ ಮೀನ್ಸ್ ದ್ಯಾಟ್ ಏನಾಗಿದೆ 100% ಕವರ್ ಆಗಿದೆ. ನೋಡ್ರಿ, ಏಪ್ರಿಲ್ ಮಂತ್ ಮ್ಯಾಗಝಿನ್ ಅನ್ನ ನೀವು ತೆಗೆದು ನೋಡಿ, ಕೇವಲ ನಿಮಗೆ ಕರ್ನಾಟಕ ಎಂಟೈರ್ ಬಜೆಟ್ ಅನ್ನ 4 ರಿಂದ 5 ಪೇಜ್ ಅಲ್ಲಿ ಕೊಟ್ಟಿದೀವಿ. 4 ರಿಂದ 5 ಪೇಜ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಇಷ್ಟು ಇಫೆಕ್ಟಿವ್ ಆಗಿ ಕೊಟ್ಟಿದೀವಿ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಪ್ರೂಫ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅರ್ಥ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ದಿಸ್ ಈಸ್ ಆಲ್ಸೋ ಬಜೆಟ್ ರಿಲೇಟೆಡ್ ಪ್ರಶ್ನೆ. ಸೊ ಇದಕ್ಕೆ ಪ್ರೂಫ್ ನೋಡಿ. ಪ್ರೂಫ್ ಬೇಕಿದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 67 ರಿಂದ 67 ಬಜೆಟ್ ಸೆಕ್ಷನ್ ಅನ್ನ ತೆಗೆದು ನೋಡಿ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಕಾಣಿಸ್ತದೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಮೌಲ್ಯವರ್ಧನೆ, ಕೃಷಿ ತ್ಯಾಜ್ಯ ಮರುಬಳಕೆ ಹಾಗೂ ಮಾರುಕಟ್ಟೆ ಸಂಪರ್ಕ ಬಲಪಡಿಸುವ ಮೂಲಕ ಗ್ರಾಮೀಣ ರೈತರಿಗೆ ಸ್ಥಿರ ಮತ್ತು ಹೆಚ್ಚುವರಿ ಆದಾಯ ಮೂಲಗಳನ್ನು ಸೃಷ್ಟಿಸುವ ಉದ್ದೇಶ ಇವನು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಉದ್ದೇಶ ಅಂತ ಕೊಟ್ಟಿದ್ದೀನಿ. ಸೊ ಅಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಅವರು ಕೂಡ ಕೃಷಿಗಳ ಬೆಳೆಗಳ ಒಂದು ಮೌಲ್ಯವರ್ಧನೆ, ಕೃಷಿ ತ್ಯಾಜ್ಯ ಮರುಬಳಕೆ ಉತ್ತೇಜನ ಮಾಡೋದು. ಅರ್ಥ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಾಗಿದೆ ಅಂದ್ರೆ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಯಾವುದು ಕರೆಕ್ಟ್ ಉತ್ತರ, ಯಾವುದು ತಪ್ಪು ಉತ್ತರ, ದಟ್ ಇಸ್ ಯು ಡಿಸೈಡೆಡ್ ಬೈ ದಿ ಆಫ್ಟರ್ ದಿ ರಿಲೀಸ್ ಆಫ್ ದಿ ಕ್ಯೂ ಆನ್ಸರ್. ಬಟ್ ನಾನೇನ್ ಹೇಳ್ತಾ ಇದ್ದೀನಿ, ಯಾವಾಗ ಕವರ್ ಆಗಿದೆ, ಎಲ್ಲಿ ಕವರ್ ಆಗಿದೆ, ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಪ್ರಾರಂಭ 2026 ಈ ಅಭಿಯಾನಕ್ಕೆ ಸಂಬಂಧಿಸಿದ್ದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಯಾವ ಹೇಳಿಕೆ ಸರಿಯಾಗಿದೆ, ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಇದು ಮೊದಲನೇ ಆನ್ಸರ್ ಮಾತ್ರ ಇಲ್ಲಿ ಕರೆಕ್ಟ್ ಆಗತ್ತೆ. ಸೊ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ. ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 34 ತೆಗೆದು ನೋಡಿ ಸರ್. ಪೇಜ್ ನಂಬರ್ 34 ಪ್ರಾರಂಭ ಅಭಿಯಾನ ಕಾಣಿಸ್ತದನ. ಪ್ರಾರಂಭ ಪಾಲಿಸಿ ರಿಫಾರ್ಮ್ ರಿಸ್ಪಾನ್ಸಿಬಲ್ ಆಕ್ಷನ್ ಫಾರ್ ಮಿಷನ್ ವಿಕಸಿತ್ ಭಾರತ್ 2026 ಹಣಕಾಸು ಸಚಿವಾಲಯ ಏನ್ ಮಾಡಿದೆ, ಆದಾಯ ತೆರಿಗೆ ಕಾಯ್ದೆ 2025 ಕುರಿತು ರಾಷ್ಟ್ರವ್ಯಾಪಿ ಜಾಗೃತಿ ಅಭಿಯಾನವಾಗಿ ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಕೊಟ್ಟಿದೀವಿ. ಇನ್ನು ಆದಾಯ ತೆರಿಗೆ ಕಾಯ್ದೆ ಬಗ್ಗೆನೂ ಕೂಡ ಇನ್ ಡೆಪ್ತ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ಅಭಿಯಾನ ಮುದ್ರಣ, ಟಿವಿ, ರೇಡಿಯೋ ಒಂದು ಡಿಜಿಟಲ್ ಮಾಧ್ಯಮಗಳಲ್ಲಿ ಒಳಗೊಂಡಂತೆ ಬಹು ಚಾನಲ್ ಸಂಪರ್ಕ ಮೂಲಕ ಜನರಿಗೆ ನಾವು ತಲುಪಿಸಲಾಗುತ್ತೆ ಅಂತಕ್ಕಂಥದ್ದು ಕೊಟ್ಟಿದೀವಿ. ಸೊ ಇಟ್ ಮೀನ್ಸ್ ದಟ್ ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗುತ್ತೆ. ಸೊ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡಿ. ವರ್ಷದ ವಿಶ್ವಸಂಸ್ಥೆ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾದ ಭಾರತೀಯ ರಕ್ಷಣಾ ಅಧಿಕಾರಿ ಹೆಸರೇನು? ಮತ್ತು ಅವರು ಪ್ರಸ್ತುತ ಲೆಬನಾನ್ ನಲ್ಲಿ ವಿಶ್ವಸಂಸ್ಥೆ ಮಧ್ಯಂತರ ಕಾರ್ಯಪಡೆಯಲ್ಲಿ ಒಂದು ಎಂಗೇಜ್ಮೆಂಟ್ ಟೀಮ್ ಕಮಾಂಡರ್ ಮತ್ತು ಜೆಂಡರ್ ಒಂದು ವೋಕಲ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗತ್ತೆ? ಮೇಜರ್ ಅಭಿಲಾಷ್ ಬರಾಕ್ ಆಗತ್ತೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದಾದ್ರೆ ಹಾಗಾದ್ರೆ ನಾವು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ನೋಡಿ. ಇದನ್ನ ಕವರ್ ಮಾಡಿದ್ದು ಆಕ್ಚುಲಿ ನಿಮಗೆ ಜುಲೈ ತಿಂಗಳ ಮ್ಯಾಗಝಿನ್ ನಾವು ಕೊಟ್ಟಿಲ್ಲ. ಇದು ಜೂನ್ ತಿಂಗಳಲ್ಲಿ ಇರ್ತಕ್ಕಂಥ ಇಶ್ಯೂ. ಅರ್ಥ ಆಯ್ತಾ? ನೋಡ್ರಿ, ಎಷ್ಟು ಒಂದು ನೀರಸ್ ಇರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಪ್ರೂಫ್ ಬೇಕಂದ್ರೆ ಇಲ್ಲಿ ಕಾಣಿಸ್ತದೆ ಜೂನ್ 1 ಮತ್ತು 2 ಒಂದು ಕರೆಂಟ್ ಅಫೇರ್ಸ್ ಅನ್ನ ನೋಡಿ. ನಮ್ದು ಕ್ಲಾಸ್ ಜೂನ್ 1, 2 ಸರ್, ಇದಕ್ಕೆ ಮ್ಯಾಗಝಿನ್ ಯಾಕೆ ತೋರಿಸ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಬಹುದು. ನೋಡ್ರಿ, ಜೂನ್ ತಿಂಗಳ ಒಂದು ಕಂಟೆಂಟ್ ಎಲ್ಲ ಜುಲೈಯಲ್ಲಿ ಇರುತ್ತೆ. ಅರ್ಥ? ನಾವು ಮ್ಯಾಗಝಿನ್ ಇನ್ನೂ ಬಿಟ್ಟಿಲ್ಲ. ಜನವರಿಯಿಂದ ಜುಲೈವರೆಗೆ ಒಂದೇ ಮ್ಯಾಗಝಿನ್ ಅನ್ನ ಬಿಡ್ತಾ ಇದೀವಿ ಮಾರ್ಕೆಟ್ಗೆ. ಕ್ಲಾಸ್ ಅಲ್ಲಿ ಇದು ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ ನಾನು. ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ರೀಸನ್ ಕೂಡ ನಾನು ಹೇಳಿದೀನಿ. ಇಲ್ಲಿ ಎಲ್ಲಾ ಮಾಹಿತಿ ಕೊಟ್ಟಿದ್ದೀನಿ ನಾನು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಒಂದ್ ಸ್ವಲ್ಪ ನೆಕ್ಸ್ಟ್ ಸ್ಲೈಡ್ ನೋಡಿ. ಲ್ಯಾನ್ಸ್ ಹವಲ್ದಾರ್ ಹರ್ಭಜನ್ ಸಿಂಗ್ ಅಂತಕ್ಕಂಥವ್ರು ಮತ್ತು ನಾಯಬ್ ಸುಬೇದಾರ್ ಸುಜಿತ್ ಕುಮಾರ್ ಪ್ರಧಾನ್ ಅವರು ದಕ್ಷಿಣ ಸುದಾನ್ ವಿಶೇಷ ಮಿಷನ್ಗಾಗಿ ನಿಯೋಜನೆಗೊಂಡಿದ್ದರು. ಅದಕ್ಕೆ ಇವರಿಗೆ ಈ ಪ್ರಶಸ್ತಿಯನ್ನ ಸಿಕ್ಕಿದೆ ಅಂತಕ್ಕಂಥದ್ದು ಹೇಳಿದ್ದೀನಿ. ಜೊತೆಯಲ್ಲಿ ನೋಡಿ, ಇದೇ ಸಮಾರಂಭದಲ್ಲಿ ಲೆಬನಾನ್ ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಭಾರತದ ಮೇಜರ್ ಅಭಿಲಾಷ್ ಬರಾಕ್ ಅವರಿಗೆ 2025 ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿ ನೀಡಿರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ದಟ್ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ಜೂನ್ 1 ಮತ್ತು 2 ಕ್ಲಾಸ್ ಅನ್ನ ತೆಗೆದು ನೋಡಿ, ಮತ್ತು ಯಾರು ನೀವು ಬರ್ಕೊಂಡಿದ್ರಿ ಅವರನ್ನ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ದೇವನೂರು ಮಹಾದೇವ್ ಅವರಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಗಳನ್ನ ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ, 2025-26ನೇ ಸಾಲಿನ ಪ್ರತಿಷ್ಠಿತ ಪಂಪ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವರು ಸಾಹಿತ್ಯ ರಚನೆ, ಕನ್ನಡ ಸಾಹಿತ್ಯ, ದಲಿತ ಮತ್ತು ಬಂಡಾಯ ಚಳವಳಿ ಬೇರೂರಿದೆ ಅಂತಕ್ಕಂಥ ಕೊಟ್ಟಿದ್ದಾರೆ. ಮತ್ತು ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅಂತ ಕೊಟ್ಟಿದ್ದಾರೆ.
ಸೊ ಇದರಲ್ಲಿ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್, ಎಷ್ಟು ಸ್ಟೇಟ್ಮೆಂಟ್ ಕವರ್ ಆಗಿದೆ ಅಂತಕ್ಕಂಥದ್ದು ಪ್ರೂಫ್ ಸಮೇತ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 56 ತೆಗೆದು ನೋಡಿ. ಕಾಣಿಸ್ತಾ ಇದನ್ನ ದೇವನೂರು ಮಹಾದೇವ್ ಅವರಿಗೆ ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು. ಇಟ್ ಮೀನ್ಸ್ ದಾಟ್ ಇವರಿಗೆ ಏನಾಯ್ತು, ಮೊದಲನೇ ಸ್ಟೇಟ್ಮೆಂಟ್ ಕವರ್ ಆಗಿದೆ. ಹಾಗಾದ್ರೆ ಡೇಟ್ ಎಲ್ಲಿ ಕೊಟ್ಟಿರಿ ಸರ್ ಅಂತ ಪ್ರಶ್ನೆ ಕೇಳಬಹುದು. ಇಲ್ಲಿ ಕಾಣಿಸ್ತಾ ಇದನ್ನ ಖ್ಯಾತ ಪ್ರಗತಿ ಸಾಹಿತ್ಯ ಮತ್ತು ಚಿಂತಕ ದೇವನೂರು ಮಹಾದೇವ್ ಅವರಿಗೆ 2025-26ನೇ ಸಾಲಿನ ಕರ್ನಾಟಕ ಸರ್ಕಾರ ಒಂದು ಅತ್ಯುನ್ನತ ಸಾಹಿತ್ಯ ಗೌರವವಾದ ಪಂಪ ಪ್ರಶಸ್ತಿ ಘೋಷಿಸಲಾಗಿದೆ ಅಂತಕ್ಕಂಥದ್ದು. ಆಮೇಲೆ ಇತರ ಪ್ರಶಸ್ತಿಗಳು ಯಾವ್ಯಾವ ಸಿಕ್ಕಿದೆ ಅಂತಕ್ಕಂಥದ್ದು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮಗೆ. ಆಮೇಲೆ ಜೊತೆಗೆ ಇಲ್ಲಿ ನೋಡ್ರಿ, ದೇವನೂರ ಮಹಾದೇವ್ ಬಗ್ಗೆ ಹೇಳ್ತಾ ಇಲ್ಲಿ ಎಲ್ಲಾ ಮಾಹಿತಿ ಕೊಟ್ಟಿದೆ ನೋಡಿ. ಕಾದಂಬರಿಗಳು ಯಾವುದು ಅಂತಕ್ಕಂಥದ್ದು, ಕಥಾ ಸಂಕಲನ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಕಾಣಿಸ್ತಾನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುಸುಮ ಬಾಲೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇಟ್ ಮೀನ್ಸ್ ದಟ್ ಏನಾಗಿದೆ, ಈ ಕ್ವಶನ್ಗೂ ಕೂಡ 100% ಹೆಲ್ಪ್ ಆಗಿದೆ. ನಿಮಗೆ ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 56 ತೆಗೆದು ನೋಡಿ. ಇನ್ನು ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಏನು ಕೇಳಿದರೆ, ಕೆಳಗಿನಗಳಲ್ಲಿ ಯಾವುದು ಕ್ವಾಡ್ನ ಒಂದು ದೇಶಗಳಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಸದಸ್ಯ ರಾಷ್ಟ್ರಗಳಾಗಿವೆ ಅಂತಕ್ಕಂಥದ್ದು. ನೋಡ್ರಿ, ಕ್ವಾಡ್ ಬಗ್ಗೆ ಮಿನಿಮಮ್ ಏನಿಲ್ಲ ಅಂದ್ರೂ ನಾನು ಈ ಕಳೆದ 6 ತಿಂಗಳಲ್ಲಿ ಒಂದು 4ರಿಂದ 5 ಬಾರಿ ಹೇಳಿರ್ಬೇಕು. ಅರ್ಥ ಆಯ್ತಾ? ರೀಸೆಂಟ್ ಇರೋದು ನಾನು ನಿನಗೆ ಏನ್ ಮಾಡ್ತಾ ಇದೀನಿ, ಪ್ರೂಫ್ ಅನ್ನ ತೋರಿಸ್ತಾ ಇದೀನಿ. ಕ್ವಾಡ್ ಬೇಕಂದ್ರೆ ನೋಡಿ, ಜೂನ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 49 ತೆಗೆದು ನೋಡಿ. ಕ್ವಾಡ್ ರಾಷ್ಟ್ರಗಳ ಪರಮಾಣು ನಿಶಸ್ತ್ರೀಕರಣ ಕರೆಯನ್ನ ತಿರಸ್ಕರಿಸಿದ ಉತ್ತರ ಕೊರಿಯಾ ಅಂತಕ್ಕಂಥದ್ರಲ್ಲಿ ನಾನು ಕವರ್ ಮಾಡಿದ್ದೆ. ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಕ್ಕಂಥದ್ದು ಇದು 2007ರಲ್ಲಿ ಹತ್ತಿನ ಒಂದು ಜಪಾನ್ ಪ್ರಧಾನಿ ಶಿಂಜೋ ಅಬೆ ಅವರು ಏನ್ ಮಾಡಿದ್ರು, ಮಂಡಿಸಿದ್ರು ಅಂತಕ್ಕಂಥದ್ದು. ಮತ್ತೆ ಇದರ ಸದಸ್ಯ ರಾಷ್ಟ್ರಗಳು ಕಾಣಿಸ್ತಾ ಭಾರತ, ಜಪಾನು, ಅಮೆರಿಕ, ಸಂಯುಕ್ತ ಸಂಸ್ಥಾನ ಮತ್ತು ಆಸ್ಟ್ರೇಲಿಯಾ 4 ದೇಶಗಳು. ಸೊ ಇದಕ್ಕೂ ಕೂಡ ಏನಾಗಿದೆ, 100% ಹೆಲ್ಪ್ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಕನ್ಸೈಸ್ ಇನ್ಫಾರ್ಮೇಶನ್, ಅರ್ಥ ಆಯ್ತಾ? ಕನ್ಸೈಸ್ಡ್ ಇನ್ಫಾರ್ಮೇಶನ್ ಅಂದ್ರೆ ನಾನು ಯಾಕೆ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, 200 ಅಥವಾ 150 ಪೇಜ್ ಇರ್ತಕ್ಕಂಥ ಒಂದು ತಿಂಗಳದ ಮ್ಯಾಗಝಿನ್ ಅನ್ನ ಓದೋದಕ್ಕಿಂತಲೂ ಅಷ್ಟೇ ಕಡಿಮೆ ಸೈಜ್ ಇರ್ತಕ್ಕಂಥ ಮ್ಯಾಗಝಿನ್ ಅನ್ನು ಓದಿ ಕರೆಂಟ್ ಅಫೇರ್ಸ್ 80-90% ಎಫಿಷಿಯನ್ಸಿ ತೋರಿಸೋದು ಇಟ್ ಇಸ್ ದ ಬೆಸ್ಟ್ ಫಾರ್ ಯು. ಯಾಕಂದ್ರೆ ಜಾಸ್ತಿ ಕೆಲಸ ಮಾಡಿ ಕಡಿಮೆ ಮಾರ್ಕ್ಸ್ ತೆಗೆಯೋದಲ್ಲ, ಕಡಿಮೆ ಕೆಲಸ ಮಾಡಿ ಜಾಸ್ತಿ ಮಾರ್ಕ್ಸ್ ತೆಗೆಯೋದನ್ನ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಯು ಹ್ಯಾವ್ ಡೋಂಟ್ ಟೈಮ್, ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನೊಂದು ಏನಂದ್ರೆ ಅದು ನಿಮಗೆ ಅರ್ಥ ಆಗ್ತಿರ್ಬೇಕು. ಮತ್ತ ನೀವು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದ್ಲತ್ತಿರಂದ್ರೆ, ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದಿದಾಗ ನಿಮಗೆ ಏನ್ ಅನಿಸ್ತಂದ್ರೆ, ಕೆಲವೊಂದು ಮ್ಯಾಗಝಿನ್ಗಳು ಬೇರೆ ಬುಕ್ ಓದುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಅಷ್ಟೊಂದು ಕೊಟ್ಟು ಬಿಟ್ಟಿರ್ತಾರ ಅವ್ರು. ಅರ್ಥ ಆಯ್ತಾ? ಹಾಗಾದ್ರೆ ಕರೆಂಟ್ ಅಫೇರ್ಸ್ ಒಂದು ವರ್ಷ ಓದಲತ್ತಿರಂದ್ರ ಇನ್ನು ಬೇರೆ ಸಬ್ಜೆಕ್ಟ್ ಓದೋದು ಯಾವಾಗ? ಸೊ ಅದಕ್ಕೆ ನಾನು ಏನ್ ಹೇಳ್ತಾ ಅಂದ್ರೆ, ಬಿ ಕನ್ಸೈಸ್ ವಿತ್ ದ ಕರೆಂಟ್ ಅಫೇರ್ಸ್ ಬಿಕಾಸ್ ಕರೆಂಟ್ ಅಫೇರ್ಸ್ ಇಸ್ ದ ಡೈನಾಮಿಕ್ ಸಬ್ಜೆಕ್ಟ್, ಇಟ್ ಇಸ್ ದ ವಾಸ್ಟ್ ಸಬ್ಜೆಕ್ಟ್. ಕನ್ಸೈಸ್ ಯುವರ್ ಮೆಟೀರಿಯಲ್ಸ್ ಅಂತ ನಾನು ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೇನೆ. ದಟ್ ಇಸ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾವು ಕನ್ಸೈಸ್ ಇನ್ಫಾರ್ಮೇಶನ್, ದಟ್ ಇಸ್ ಸ್ಪರ್ಧಾ ಅಭ್ಯಾಸ್ ಮ್ಯಾಗಝಿನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಲಾಸ್ಟ್ 4ರಿಂದ 5 ವರ್ಷದಿಂದ ನಿಮ್ಗೆ ನಾವು ಹಿಂಗೆ ಹೇಳ್ತಾ ಇದೀವಿ, ಪ್ರೂಫ್ ಮಾಡಿನ ತೋರಿಸ್ತಾ ಇದೆ ಪ್ರತಿ ಎಕ್ಸಾಮಿನೇಷನ್ ಅಲ್ಲಿ. ನಮ್ಮ ಮೇಲೆ ಡೌಟ್ ಇಡೋದು ಬೇಡ, ಫಾಲೋ ಮಾಡಿ, ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡಿ, ಎಕ್ಸಾಮಿನೇಷನ್ ಅಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನೋಡಿ. ಕೆಳಗಡೆ ನೀಡಿರುವ ಒಂದು ಮುಖ್ಯಮಂತ್ರಿಗಳ ಹೆಸರು ಮತ್ತು ಅವರ ಪ್ರತಿನಿಧಿಸುವ ರಾಜ್ಯವನ್ನು ತಪ್ಪಾಗಿ ಹೊಂದಲಾಗಿರುವ ಜೋಡಿಗಳನ್ನ ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ನಾವು ಯಾವಾಗ ಕವರ್ ಮಾಡಿದ್ವಿ ಅಂತಕ್ಕಂಥ ಪ್ರೂಫ್ ಸಮೇತ ತೋರಿಸ್ತೀವಿ ನೋಡಿ. ಜೂನ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 40ರಿಂದ 45 ತೆಗೆದು ನೋಡಿ. ಕಾಣಿಸ್ತಾ ಇದೆನಾ? ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಯಾರು, ಜೋಸೆಫ್ ವಿಜಯ್ ಅವರು ಆಯ್ಕೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಜೂನ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 44ರಿಂದ 45. ಇಲ್ಲಿ ಕಾಣಿಸ್ತಾ ಇದೆನಾ? ಪುದುಚೇರಿ ಮುಖ್ಯಮಂತ್ರಿ ಯಾರು, ಎನ್ ರಂಗಸ್ವಾಮಿ ಅಂತಕ್ಕಂಥದ್ದು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಂತಕ್ಕಂಥವ್ರು. ಇನ್ನ ಕೇರಳದ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅಂತಕ್ಕಂಥ ಕಾಣಿಸ್ತಾ ಇದೆನಾ? ಇಟ್ ಮೀನ್ಸ್ ದಾಟ್ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇಂಥ ಪ್ರಶ್ನೆಗಳು ಹಿಂದೆನೂ ಕೂಡ ಕೇಳಿದೆ, ಈಗಲೂ ಕೂಡ ಕೇಳಿದರೆ, ಮುಂದೆನೂ ಕೂಡ ಕೇಳ್ತಾರ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ರಿಪೀಟ್ ಆಗಬಹುದು ನೋಡ್ರಿ. ಭಾರತ ಪ್ರಥಮ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಆತಿಥ್ಯವನ್ನ ಜೂನ್ 2026ರಲ್ಲಿ ಇಕೆಎ ಅರೇನಾ ಒಂದು ಅಹಮದಾಬಾದ್ ನಲ್ಲಿ ವಹಿಸಿತ್ತು. ಈ ಚಾಂಪಿಯನ್ಶಿಪ್ ಪದಕ ಪಟ್ಟಿ ಸಂಬಂಧಿಸಿದ ಕೆಳಗಿನಿಂದ ಯಾವ 5 ದೇಶಗಳು ಒಂದು ಅವರೋಹಣ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಅವರೋಹಣ ಪದಕ ಪಟ್ಟಿ ತಕ್ಕಂತೆ ನೋಡ್ರಿ, ಎಷ್ಟು ಟಫ್ ಕ್ವಶನ್ ಇದೆ. ಇಟ್ ಇಸ್ ನಾಟ್ ಎ ಈಸಿ ಕ್ವಶನ್. ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಇದನ್ನ ಆನ್ಸರ್ ಮಾಡಕ್ ಆಗತ್ತೆ ನೋಡ್ರಿ. ಇದನ್ನ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ನಾನು. ಜೂನ್ ಮಂತ್ 2026ರಲ್ಲಿ ನಡೆದು ಕೇಳಿದ್ದಾರೆ. ಅರ್ಥ ಆಯ್ತಾ? ಎಷ್ಟು ರೀಸೆಂಟ್ ಪ್ರಶ್ನೆನ ಕೇಳಿದ್ದಾರೆ. ಪ್ರೂಫ್ ಬೇಕಂದ್ರೆ ನೋಡಿ, ಜೂನ್ 8 ಮತ್ತು 9 ಒಂದು ಕರೆಂಟ್ ಅಫೇರ್ಸ್ ಅನ್ನ ನಾವು ಕ್ಲಾಸ್ ಏನ್ ಮಾಡಿದೀವಿ,
ಜೂನ್ 8ನೇ ತಾರೀಕಿಂದು ಮತ್ತು 9ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ಯಾರು ಬರ್ಕೊಂಡಿರಿ ಓಪನ್ ಮಾಡಿ. ಸರ್ ಇದಕ್ಕೆ ಮ್ಯಾಗ್ಝಿನ್ ಯಾಕೆ ತೋರಿಸ್ತಾ ಇಲ್ಲ? ಮ್ಯಾಗ್ಝಿನ್ ಇನ್ನೂ ಬಿಟ್ಟೇ ಇಲ್ವಲ್ರಿ. ಜನವರಿ ಟು ಜುಲೈ ಈಗ ಬಿಡ್ತಾ ಇದೀವಿ. ಜುಲೈ ಇನ್ಫಾರ್ಮೇಶನ್, ಜುಲೈದಲ್ಲಿ ಏನಿರುತ್ತೆ, ಜೂನ್ ಇನ್ಫಾರ್ಮೇಶನ್ ಇರುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಮಾಹಿತಿ ಕೊಟ್ಬಿಟ್ಟು ಐತಿಹಾಸಿಕ ಕ್ರೀಡಾಕೂಟದಲ್ಲಿ ಭಾರತವು 114 ಪದಕಗಳನ್ನ ಗೆದ್ದು ಅಗ್ರಸ್ಥಾನ ಕಾದುಕೊಂಡಿದೆ. ಅಂದ್ರೆ ಭಾರತ ಫಸ್ಟ್ ಬರ್ಬೇಕಿದ್ರೆ ಆಪರೇಷನ್ ಅಲ್ಲಿ. ಭಾರತ ಆಪ್ಷನ್ ಅಂದ್ರೆ ಅವರೋಹಣ ಕ್ರಮದಲ್ಲಿ ಬರೆದಿದ್ದಾರೆ. ಅವರೋಹಣ ಅಂದ್ರೆ ಆರೋಹಣ ಅಲ್ಲ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಇಳಿಕೆ ಕ್ರಮದಲ್ಲಿ ಬರೀರಿ ಅಂದ್ರೆ ಭಾರತ ಫಸ್ಟ್ ಬರಬೇಕು. ಡಿ ಆಪ್ಷನ್. ಅರ್ಥ ಆಯ್ತಾ? ಡಿ ಆಪ್ಷನ್ ಇಲ್ಲಿ ಯಾವ್ದಿದೆ? ಸೊ ಡಿ ಒಂದೇ ಇರ್ತಕ್ಕಂಥದ್ದು. ಅರ್ಥ? ಡಿ ಒಂದೇ ಇರ್ತಕ್ಕಂಥ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದಿದೆ ಎ ಅಂತಕ್ಕಂಥ 2 ಆಪ್ಷನ್ಗಳಿದಾವೆ. ಸೊ ಇಲ್ಲಿ ಎಲ್ಲ ಕೊಟ್ಟಿದೀವಿ ನೋಡಿ ನಿಮಗೆ. ಅಂದ್ರೆ ನಂತರ ಸ್ಥಾನದಲ್ಲಿ ಯಾವ್ದಿದೆ? ಜಪಾನ್ ಇದೆ. ನಂತರ ಸ್ಥಾನದಲ್ಲಿ ಯಾವ್ದಿದೆ? ಅರ್ಜೆಂಟೀನಾ. ಸೊ ಇಷ್ಟೇ ಗೊತ್ತಿದ್ರು ಕೂಡ ನೀವು ಆರಾಮಾಗಿ ಏನ್ ಮಾಡಬಹುದಾಗಿತ್ತು? ಟಿಕ್ ಮಾಡಬಹುದಾಗಿತ್ತು. 100% ಹೆಲ್ಪ್ ಆಗಿದೆ. ಎಷ್ಟನೇದಂದ್ರೆ ಜೂನ್ 8 ಮತ್ತು 9ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಯಾರು ಬರ್ಕೊಂಡ್ರಿ ಸ್ವಲ್ಪ ಓಪನ್ ಮಾಡಿ ನೋಡಿ. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರಂದ್ರೆ, ಇವ ನಮ್ಮವ ಕಾಯ್ದೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಕಾಯ್ದೆಗೆ ಕರ್ನಾಟಕ ರಾಜ್ಯಪಾಲರು ಅನುಮೋದನೆ ನೀಡಿದ್ದಾರೆ. ನೋಡ್ರ ಆಪ್ಷನ್ ಅಲ್ಲೇ ಕಾಯ್ದೆ ಅಂತ ಕೊಟ್ಟಿದ್ದಾಗ ಅನುಮೋದನೆ ನೀಡಲೇಬೇಕು. ಅರ್ಥ ಆಯ್ತಾ? ಇದು ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ನಡೆಯುವ ಅಪರಾಧಗಳು, ಮರ್ಯಾದೆ ಹತ್ಯೆಗಳನ್ನು ತಡೆಯುವ ಮತ್ತು ನಿಷೇಧಿಸುವ ಗುರಿಯನ್ನು ಹೊಂದಿದೆ. ಅಫ್ಕೋರ್ಸ್ ರೈಟು ಎ ಮತ್ತು ಬಿ ಆಗುತ್ತೆ. ಸಿ ಸಾರ್ವಜನಿಕ ದ್ವೇಷ ಭಾಷಣ ತಪ್ಪಾಗುತ್ತೆ ಇದು. ಅರ್ಥ ಆಯ್ತಾ? ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ. ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 42 ಇವ ನಮ್ಮವ ವಿಧೇಯಕ 2026 ಕಾಣಿಸ್ತದನ. ಮರ್ಯಾದೆಗೇಡು ಹತ್ಯೆ ಹಾಗೂ ಜಾತೀಕರಣಕ್ಕೆ ಮದುವೆ ಅಡ್ಡಿಪಡಿಸುವ ಕಠಿಣ ಶಿಕ್ಷೆ ವಿಧಿಸಿ ಅಂತರ್ಜಾತಿ ವಿವಾಹ ರಕ್ಷಣೆ ಒದಗಿಸುವ ಇವ ನಮ್ಮ ವಿಧೇಯಕವನ್ನ ಉಭಯ ಸದನಗಳು ಅಂಗೀಕರಿಸಿವೆ ಅಂತಕ್ಕಂಥ ಕೊಟ್ಟಿದನೋ ಇಲ್ವೋ ಆ ಉದ್ದೇಶ ಮೇಲೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಏನಾಗಿದೆ? 100% ಏನಾಗಿದೆ? ಹೆಲ್ಪ್ ಆಗಿರ್ತಕ್ಕಂಥದ್ದು. ಎಲ್ಲಾ ಕೊಟ್ಟಿದೀವಿ ನಾವು ಡೆಪ್ತ್ ಆಗಿ ಇನ್ಫಾರ್ಮೇಶನ್ ನಮ್ಮ ಮ್ಯಾಗಝಿನ್ ಅಲ್ಲಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಶಾಂತಿ ಮಸೂದೆ 2025ಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದರೆ. ಸೊ ಇವುಗಳಲ್ಲಿ ಏನ್ ಕೊಟ್ಟಿದ್ದಾರೆ? ಸರಿಯಾಗದ್ದು ಯಾವುದು ಅಂತ ಕೊಟ್ಟಿದ್ದಾರೆ. ನೋಡಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಎಲ್ಲಾ ಸ್ಟೇಟ್ಮೆಂಟ್ಗಳು ಕವರ್ ಆಗಿವೆ ಇದರಲ್ಲಿ. 62 ಮತ್ತು 2010 ಪ್ರಮಾಣ ಕಾಯ್ದೆಯನ್ನ ಬದಲಾವಣೆ ಮಾಡತ್ತಂತ ಕೊಟ್ಟಿದ್ದಾರೆ. ಆಮೇಲೆ ಏಕಸಮಯ ಸಂಪೂರ್ಣ ರದ್ದುಗೊಳಿಸಿ ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಖಾಸಗಿ ಒಳವಳಿಕೆಯನ್ನ ಸಂಯೋಜನೆ ಮಾಡತ್ತಂತ ಕೊಟ್ಟಿದ್ದಾರೆ. 49% FD ಅಲೋ ಮಾಡಿದಾರೆ ಅಂತಕ್ಕಂಥ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ ಕವರ್ ಆಗಿವೆ. ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 29. ಅರ್ಥ ಆಯ್ತಾ? ಡಿಸೆಂಬರ್ ಮಂತ್ ಯಾವ್ದಾದ್ರು ನಮ್ಗೆ PDF ಯಾರು ತಗೊಂಡ್ರಿ ನೀವು, ಯಾರ ಹತ್ರ ಇದೆ ಓಪನ್ ಮಾಡಿ ನೋಡಿ. ಆಯ್ತಾ? ಶಾಂತಿ ಕಾಯ್ದೆ ಅಂತಕ್ಕಂಥ ಕೊಟ್ಟಿದ್ವೋ ಇಲ್ಲ. ಈ ಶಾಂತಿ ಹೊಸ ಕಾಯ್ದೆಯು ಕೆಳಗಿನ 2 ಕಾನೂನುಗಳನ್ನು ಬದಲಿಸುತ್ತದೆ. ಕಾಣಿಸ್ತಾ ನೀಟಾಗಿ ಕೊಟ್ಟಿದ್ದೀವಿ. ಒಂದು ಕಾನೂನು ಪರಮಾಣು ಶಕ್ತಿ ಕಾಯ್ದೆ 1962. ಇನ್ನೊಂದು ನೋಡಿ ಪರಮಾಣು ಹಾನಿಗೆ ನಾಗರಿಕ ಒಂದು ಹೊಣೆಗಾರಿಕೆ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ 2010. ಒಂದು ಸ್ಟೇಟ್ಮೆಂಟ್ ಕವರ್ ಆಗಿದನೋ ಇಲ್ವೋ? ಕವರ್ ಆಗಿದ್ರೆ ಎ ಸ್ಟೇಟ್ಮೆಂಟ್ ರೈಟ್ ಆಯ್ತು. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಕವರ್ ಆಗಿದಿಲ್ಲ ಅಂತಕ್ಕಂಥ ತೋರಿಸ್ತಾ ಇದೆ ನೋಡಿ. ಈ ಕಾಯ್ದೆಯ ಪ್ರಮುಖ ಉದ್ದೇಶ ಬಗ್ಗೆ ಕೇಳಿದಾರೆ ಅವರು. ಆಯ್ತಾ? ಇದು ಏನಂದ್ರೆ ಹಿಂದಿನ 2 ಕಾನೂನುಗಳನ್ನು ಇದು ಕಳಿಸಿ ಏಕೀಕೃತ ಚೌಕಟ್ಟು ಒದಗಿಸುತ್ತೆ. ಅದು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಪರಮಾಣು ವಲಯದಲ್ಲಿ ಖಾಸಗಿ ಕಂಪನಿಗಳಿಗೆ ಅವಕಾಶ ನೀಡಲಾಗುತ್ತೆ. ಅರ್ಥ 2ನೇ ಸ್ಟೇಟ್ಮೆಂಟ್ ಕವರ್ ಆಗಿದೆ. 49% ವಿದೇಶಿ ಹೂಡಿಕೆ ಸಹ ಅನುಮತಿಸುತ್ತೆ. ಕಾಣಿಸ್ತದನೇ ಇಲ್ವೋ? 3 ಸ್ಟೇಟ್ಮೆಂಟ್ ಕವರ್ ಆಗಿರ್ತಕ್ಕಂಥದ್ದು. 100% ಏನಾಗಿದೆ? ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ? ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 29 ಓಪನ್ ಮಾಡಿ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ 4ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಜಾರಿಗೊಳಿಸಿರುವ ಈ ಕಾರ್ಯಕ್ರಮಗಳು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. 4ರಿಂದ 5ನೇ ತರಗತಿ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಓದು ಕರ್ನಾಟಕ ಇಸ್ ದ ರೈಟ್ ಆನ್ಸರ್. ನೋಡಿ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 7 ಆಗಸ್ಟ್ ಮಂತ್ ಮ್ಯಾಗಝಿನ್ ಆದ್ರೂ ತೆಗೆದು ನೋಡಿ, ಅಥವಾ ಸೆಪ್ಟೆಂಬರ್ 2025 ಮ್ಯಾಗಝಿನ್ ಆದ್ರೂ ತೆಗೆದು ನೋಡಿ. ನಾನು ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅದಕ್ಕೆ ಅಂದ್ರೆ, ಯಾವುದೇ ಕೆ ಎಕ್ಸಾಮಿನೇಷನ್ ಇರಲಿ, KPSC ಇರಲಿ, ಮಿನಿಮಮ್ 12ರಿಂದ 13 ಮಿನಿಮಮ್ ನೀವು ಅಷ್ಟು ಕರೆಂಟ್ ಅಫೇರ್ಸ್ ತರೋ ಆಗಲೇಬೇಕು. ನೋಡಿ ಆಗಸ್ಟ್ 2025 ಪ್ರಶ್ನೆಯನ್ನು ಕೇಳಿದ್ರೆ ಕಾಣಿಸ್ತಾ ನೋಡಿ, ಓದು ಕರ್ನಾಟಕ ಕಾರ್ಯಕ್ರಮ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಬುನಾದಿ ಸಾಕ್ಷರತೆ ಹಾಗೂ ಸಂಖ್ಯಾಶಾಸ್ತ್ರದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಓದು ಕರ್ನಾಟಕ ಕಾರ್ಯಕ್ರಮವನ್ನು ಈ ಸಾಲಿನಲ್ಲಿ ಅನುಷ್ಠಾನ ಮಾಡುವಂತೆ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ಆದೇಶ ಹೊರಡಿಸಿದೆ. ಆದೇಶ ಹೊರಡಿಸೋದಾಗಿ ನಾನು ಏನ್ ಮಾಡಿದ್ದೀನಿ ಅದ್ರ ಬಗ್ಗೆ ಕವರ್ ಮಾಡಿದ್ದೀನಿ. 100% ಏನಾಗಿದೆ? ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಅಮೃತ ಅಂತಕ್ಕಂಥದನ್ನ ವಿಸ್ತರಣೆ ಮಾಡಿ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರೆ
ಅಟಲ್ ಮಿಷನ್ ಫಾರ್ ರಿಹ್ಯಾಬಿಲಿಟೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಅಲ್ಲ, ರಿಜುವಿನೇಷನ್ ಅಂತಕ್ಕಂಥ ಬರುತ್ತೆ. ಐ ಥಿಂಕ್ ಇದಕ್ಕೆ ಎರಡನೇ ಆಪ್ಷನ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತದೆ ಅಮೃತ ಮಿಷನ್ ಅಥವಾ ಅಮೃತ ಯೋಜನೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಜೂನ್ 2016 ಸ್ಟಾರ್ಟ್ ಮಾಡಲಾಯಿತು. ಇಲ್ಲಿ ಕಾಣಿಸ್ತಾನೆ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಮತ್ತು ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದ್ದು. ಆಯ್ತಾ ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕೊಟ್ಟಿದ್ದಾರೆ ಇದು. ಸೊ ಇದಕ್ಕೆ ತಪ್ಪಾಗಿರ್ತಕ್ಕಂಥದ್ದು. ಇದು ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಮೂರನೇ ಆಪ್ಷನ್. ನೋಡ್ರಿ ಎಷ್ಟು ಒಂದು ಇದಾಗ ಕೊಟ್ಟಿದ್ದಾರೆ. ಸ್ವಲ್ಪ ಒಂದು ಅಕ್ಷರ ಕಣ್ಣಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಅನ್ನ ಮಾಡಬೇಕು. ಇದಕ್ಕೆ ಮೂರನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ. ಜೂನ್ 10, 2026 ಇದ್ದಂತೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿ ಯಾವುದೇ ಅವಧಿ ಕಡಿತವಾಗದೆ ಅತ್ಯಂತ ಹೆಚ್ಚಿನ ಅವಧಿಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಒಂದು ಅನುಕ್ರಮವನ್ನು ಗರಿಷ್ಠದಿಂದ ಕನಿಷ್ಠಕ್ಕೆ ಗುರುತಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಏನ್ ಮಾಡಿದರೆ ಗರಿಷ್ಠದಿಂದ ಅವರೋಹಣ ಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದು ಮತ್ತು ಎಲ್ಲಿ ಕವರ್ ಮಾಡಿ ತೋರಿಸ್ತೀನಿ ನಿಮಗೆ. ಜೂನ್ 8 ಮತ್ತು 9 ಕರೆಂಟ್ ಅಫೇರ್ಸ್ ಆಯ್ತಾ, ಒಂದೇ ದೇರಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ 2 ಪ್ರಶ್ನೆಗಳು ಬಂದಾವ್. ಜೂನ್ 8 ಮತ್ತು 9 ಕರೆಂಟ್ ಅಫೇರ್ಸ್ ಅಲ್ಲಿ ಕಾಣಿಸ್ತಾ ಇದೆನಾ ಇಲ್ಲಿ ನಿಮಗೆ. ನಿರಂತರ ದೀರ್ಘಾವಧಿವರೆಗೆ ಭಾರತ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು ಪ್ರಶ್ನೆ ಕೇಳಿದೆ ನಾನು. ನರೇಂದ್ರ ಮೋದಿ ಅಂತಕ್ಕಂಥ ಹೇಳಿದ್ನೋ ಇಲ್ವೋ, ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ನರೇಂದ್ರ ಮೋದಿ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ನಿರಂತರವಾಗಿ ಜನರಿಂದ ಚುನಾಯಿತರಿಗೆ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿ ಐತಿಹಾಸಿಕ ಸಾಧನೆ ಮಾಡಿದರೆ. ಅವ್ರು ಏನ್ ಮಾಡಿದರೆ ಹಿಂದಿನ ಒಂದು ಜವಾಹರ್ಲಾಲ್ ನೆಹರು ಅವರು ದಾಖಲೆಯನ್ನು ಏನ್ ಮಾಡಿದರೆ ಮುರಿದಿದ್ದಾರೆ. ಸೊ ಅಂದ್ರೆ ಏನಾಯ್ತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೊದಲಾದ್ರು, ಅದಾದ ಮೇಲೆ ಜವಾಹರ್ಲಾಲ್ ನೆಹರು ಆದ್ರು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಮುಖಾಂತರ ಆರಾಮಾಗಿ ನೀವು ಇಂದಿರಾ ಗಾಂಧಿಯನ್ನ ಹಾಕ್ಬಹುದು. ಯಾಕಂದ್ರೆ 3 ಬಾರಿ ಆಗಿದ್ದಾರೆ ಅವರು. ಆಯ್ತಾ, ಇದಕ್ಕೆ ಏನಾಗಿದೆ ಅಂದ್ರೆ 100% ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಪ್ರೂಫ್ ಬೇಕಂದ್ರೆ ಜೂನ್ 8 ಮತ್ತು 9 ಕರೆಂಟ್ ಅಫೇರ್ಸ್ ನೋಡಿ, ಅಥವಾ ನಿಮ್ಮ ಯಾರಾದ್ರೂ ಬರ್ಕೊಂಡಿದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡಿದ್ರೆ ಒಂದು ಬಾರಿ ತೆಗೆದು ನೋಡಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಮಿಸ್ಟಿ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದು ಮತ್ತೆ ಎಲ್ಲಿ ಕವರ್ ಮಾಡಿದೆ ನೋಡಿ. ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 13 ತೆಗೆದು ನೋಡಿ. ಪೇಜ್ ನಂಬರ್ 10 ಕಾಣಿಸ್ತಾನೆ ಮೆರಿಸ್ಟೆ ಅಂತಕ್ಕಂಥದ್ದು. ಸರಿ ಇಲ್ಲೇನು ಮೆರಿಸ್ಟ್ ಇಲ್ಲಿ ನೋಡ್ರಿ ಸ್ವಲ್ಪ ಇದು ಏನಾಗಿದೆ ಅಂದ್ರೆ ಮೆರಿಟ್ ಸ್ಕೀಮ್ ಇದು ಮಿಸ್ಟಿ ಅಂತಕ್ಕಂಥದ್ದು. ಇದು ಇದಕ್ಕೆ ಉತ್ತರ ಆಗಿರ್ತಕ್ಕಂಥ ಅಲ್ಲ. ಇದು ನಾವು ಸ್ವಲ್ಪ ಏನಾಗಿದೆ ನಾನೇ ಕನ್ಫ್ಯೂಷನ್ ಮಾಡಿದೀನಿ. ಇದು ನಾವು ಕವರ್ ಮಾಡಿದೀವಿ, ಅರ್ಥಾತ್ ಇದನ್ನ ಕವರ್ ಮಾಡಿದೀನಿ, ಬಟ್ ಎಲ್ಲಿ ಕವರ್ ಮಾಡಿದೀನಿ ಅಂತಕ್ಕಂಥ ಗೊತ್ತಿಲ್ಲ. ನಾನು ಮಿಸ್ಟೇಕ್ ಆಗಿಬಿಟ್ಟಿದನ್ನ ಮೆರಿಟ್ ಅಂತಕ್ಕಂಥದ್ದು ಹಾಕಿದ್ನಿ. ಸೊ ಯಾರಾದರೂ ನಮ್ಮ ಮ್ಯಾಗಝಿನ್ ಅನ್ನ ಓದೋರಿದ್ರೆ ಎಲ್ಲಾದ್ರೂ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ ಅನ್ನ ಮಾಡಿ. ಇದನ್ನು ಕೂಡ ಕವರ್ ಮಾಡಿದೀನಿ ನಾನು. ಅರ್ಥಾತ್ ಇದು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಅವಾಗಲೇ ಹೇಳಿದೆ ನಾನು. ಅಕ್ಟೋಬರ್ 2020 ಪ್ರಾರಂಭವಾದ ನೀರಿದ್ದರೆ ನಾಳೆ ಯೋಜನೆ ರಾಯಭಾರಿ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ನೀರಿದ್ದರೆ ನಾಳೆ ಇದರ ಒಂದು ಯೋಜನೆ ರಾಯಭಾರಿ ಯಾರು ಅಂತಕ್ಕಂಥದ್ದು ಆಲ್ರೆಡಿ ನಿಮ್ಮ ಕೇಳಿದವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ಅದು ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಿದ್ರೆ ಅವಾಗ, ಈಗ ನೇರವಾಗಿ ಕೇಳಿದ್ದಾರೆ. ಸೊ ಅವಾಗ ನಾವು ಪ್ರೂಫ್ ಮಾಡಿದಾಗ ಕೂಡ ನಿಮಗೆ ಹೇಳಿದ್ದೆ ನಾನು. ಅರ್ಥ ಆಯ್ತಾ? ನೀರಿದ್ದರೆ ನಾಳೆ ಅಂತಕ್ಕಂಥದ್ದು. ನೋಡಿ ಇಲ್ಲಿ ನೀರಿದ್ದರೆ ನಾಳೆ ಅಭಿಯಾನಕ್ಕೆ ಯಾರನ್ನು ರಾಯಭಾರಿಯಾಗಿ ನೇಮಿಸಲಾಗಿದೆ ಪ್ರಶ್ನೆ ಸೇಮ್ ಕೇಳಿದೀವಿ. ಅವರು ಕೂಡ ಸೇಮ್ ಪ್ರಶ್ನೆಯನ್ನು ಕೇಳಿದ್ದಾರೆ. ವಶಿಷ್ಠ ಸಿಂಹ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ನೋಡಿ ಎಲ್ಲಾ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ ನಾನು. ನೀರಿದ್ದರೆ ನಾಳೆ ಜಲವೇ ಜಗದ ಜೀವಾಳ ಎಂಬ ಘೋಷವಾಕ್ಯದಲ್ಲಿ ವಿನೂತನ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಇದರ ಒಂದು ಜಾಗೃತಿ ಮೂಡಿಸಲು, ಜನರ ಜಾಗೃತಿಯನ್ನು ಮೂಡಿಸಲು ಅವರನ್ನ ಇದು ಮಾಡಲಾಗಿದೆ ಅಂತಕ್ಕಂಥದ್ದು. ರಾಯಭಾರಿನ ಕನ್ನಡದ ಚಲನಚಿತ್ರ ನಟ ವಶಿಷ್ಠ ಸಿಂಹ ಅವರನ್ನ ನೀರಿದ್ದರೆ ನಾಳೆ ಯೋಜನೆಗೆ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ಅಕ್ಟೋಬರ್ ತಿಂಗಳ ಕ್ಲಾಸ್ ಯಾರು ನೋಡಿದಿರಿ ಮತ್ತು ನಿಮಗೆ ಹಿಂದೆ ನಾನು ಪ್ರೂಫ್ ಕೂಡ ಮಾಡಿದ್ದೀನಿ. ಈ ಪ್ರಶ್ನೆ ಕೇಳಿದರು ಹಿಂದೆ ಎಕ್ಸಾಮಿನೇಷನ್ ಅಲ್ಲಿ. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ 2025-26 ಸಾಲಿನ ಮರುಸಿಂಚನ ಕಾರ್ಯಕ್ರಮ ಕೆಳಗಿನ ಯಾವ ವಿದ್ಯಾರ್ಥಿಗಳಿಗೆ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥ ಪ್ರೂಫ್ ತೋರಿಸ್ತೀನಿ ನೋಡಿ. ಆಮೇಲೆ ಇನ್ನೊಂದು ಪ್ರಶ್ನೆ, ಕೆಳಗಿನ ಯಾವ ಕಾರ್ಯಕ್ರಮಗಳು ಮತ್ತು ಅದರ ಉದ್ದೇಶದಿಂದ ತಪ್ಪಾಗಿ ಹೊಂದಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ತಪ್ಪಾಗಿ ಹೊಂದಿಸಲಾಗಿರ್ತಕ್ಕಂಥದ್ದು. ನೋಡಿ ನಿಮಗೆ ಪ್ರೂಫ್ ತೋರಿಸ್ತೀನಿ. ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2025 ತೆಗೆದು ನೋಡಿ, ಪೇಜ್ ನಂಬರ್ 27. ಅದರಲ್ಲಿ ಮರುಸಿಂಚನ ಕಾರ್ಯಕ್ರಮ ವಿಸ್ತರಿಸಿದ ರಾಜ್ಯ ಅಂತಕ್ಕಂಥದ್ದು ಇಲ್ಲೆಲ್ಲ ಕೊಟ್ಟಿದೆ. ಮರುಸಿಂಚನ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಅತಿ ಕಡಿಮೆ ಸ್ತರದಲ್ಲಿ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದನ್ನ ಸ್ಟಾರ್ಟ್ ಮಾಡಲಾಗಿರ್ತಕ್ಕಂಥದ್ದು. ಮತ್ತೆ ಯಾವುದು ಮರುಸಿಂಚನ ಕಾರ್ಯಕ್ರಮ. ಇನ್ನ ಕಲಿಕಾ ಚಿಲುಮೆ ಅಂತಕ್ಕಂಥದ್ದು ಕೊಟ್ಟಿದೀವಿ. ಓದು ಕರ್ನಾಟಕದ ಬಗ್ಗೆ ಕೊಟ್ಟಿದ್ದೀನಿ. ಇಲ್ಲಿ ಗಣಿತ ಗಣಕ ಕಾರ್ಯಕ್ರಮ ಕಾಣಿಸ್ತಾ ಇದೆನಾ? ಈ ಕಾರ್ಯಕ್ರಮದಲ್ಲಿ 3ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೋನ್ ಮೂಲಕ ಬುನಾದಿ ಗಣಿತ ಕೌಶಲ್ಯವನ್ನ ನೀಡಲಾಗುತ್ತೆ. ನೋಡ್ರಿ ಇಲ್ಲೊಂದು ಕ್ವಶನ್ ಇದೆ, ಗಣಿತ ಗಣಕ ಕೇಳಿದರೆ ಗಣಿತ ಗಣಕ ಕವರ್ ಆಯ್ತು ಇಲ್ಲವೋ?
ಮರುಸಿಂಚನ ಕವರ್ ಆಯ್ತು ನೋಡಿ. ಎರಡೂ ಪ್ರಶ್ನೆಗಳಿಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನ ಜೂನ್ ಮಂತ್ ಮ್ಯಾಗಜಿನ್ 2025 ಪೇಜ್ ನಂಬರ್ 26ನ ತೆಗೆದು ನೋಡಿ. ಬ್ಯಾಗ್ ರಹಿತ ದಿನ, ಅರ್ಥ ಆಯ್ತಾ? ಬ್ಯಾಗ್ ರಹಿತ ದಿನವನ್ನ ನಾನು ಕವರ್ ಮಾಡಿದ್ದೀನಿ. ಇದಕ್ಕೇನು ಕರಿತೀವಿ? ಬ್ಯಾಗ್ ರಹಿತ ದಿನವನ್ನ ಸಂಭ್ರಮ ಶನಿವಾರ ಅಂತ ಆಚರಣೆ ಮಾಡಲಾಗುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ದೀನಿ. ಅರ್ಥ. ಕರ್ನಾಟಕ ಸರ್ಕಾರ 2025 ಶೈಕ್ಷಣಿಕ ವರ್ಷದಿಂದ ಇದನ್ನ ಜಾರಿಗೆ ತರ್ತಾ ಇದೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ಆಮೇಲೆ ಇದೇನಂದ್ರೆ ರಾಜ್ಯದ ಉರ್ದು ಶಾಲೆಗಳ ಪೂರ್ಣ ದಿನಗಳ ತರಗತಿಗಳು ನಡೆಯೋದ್ರಿಂದ ಅರ್ಧ ದಿನ ತರಗತಿ ನಡಿ ಪ್ರತಿ ತಿಂಗಳ ಕಾಣಿಸ್ತಿದ್ರ ಪ್ರತಿ ತಿಂಗಳ 3ನೇ ಶನಿವಾರ, ಪ್ರತಿ ತಿಂಗಳ 3ನೇ ಶನಿವಾರ ಕೊಟ್ಟಿದ್ದೋ ಇಲ್ಲ ಆಪ್ಷನ್ ಅಲ್ಲಿ ಕೊಟ್ಟಿದ್ದು ನೋಡಿ, ಸಂಭ್ರಮ ಶನಿವಾರ ಅಂತಕ್ಕಂಥದ್ದು ನೋಡಿ. ಪ್ರಾಜೆಕ್ಟ್ ವೀರಗಾಥಾ ಅಂತಕ್ಕಂಥದ್ದು ಕೂಡ ನಾನು ಮಾಡಿದ್ದೀನಿ. ಅರ್ಥ. ಇದನ್ನು ಕೂಡ ಮಾಡಿದ್ದೆ, ಬಟ್ ಅದನ್ನ ಸರ್ಚ್ ಮಾಡಕ್ಕಾಗಿಲ್ಲ. ಯಾರಿಗಾದ್ರೂ ಸಿಕ್ಕಿದ್ರೆ ಕೂಡ ಮಾಡಿ ನೀವು ನೋಡಿ ಕಳಿಸಿ ನನಗೆ. ಅರ್ಥ ಆಯ್ತಾ? ಈ 3 ಮಾತ್ರ ಕಂಪಲ್ಸರಿ ಕವರ್ ಮಾಡಿದೀವಿ. ಗಣಿತ ಗಣಕ, ಸಂಭ್ರಮ ಶನಿವಾರ, ಪ್ರಾಜೆಕ್ಟ್ ವೀರಗಾಥಾ. ಇದು ಮಾತ್ರ ಐ ಥಿಂಕ್ ನಮ್ಮಲ್ಲಿ ಎಲ್ಲಿ ನನಗೆ ಯಾವ ಮ್ಯಾಗಜಿನ್ ಅಲ್ಲಿ ಕೂಡ ಸಿಕ್ಕಿಲ್ಲ ನಮಗೆ. ನಿಮಗೆ ಇನ್ನು ಏನಾದರೂ ನಾವು ಕವರ್ ಮಾಡಿದ್ರೆ ಗೊತ್ತಾದ್ರೆ ಹೇಳಿ. ಐ ಥಿಂಕ್ ಅದನ್ನ ಕವರ್ ಆಗಿಲ್ಲ. ಮಿಕ್ಕಿದ 3 ಏನ್ ಮಾಡಿದೀನಿ ನಾನು ಕವರ್ ಮಾಡಿದ್ದೀನಿ. ಪ್ರೂಫ್ ಸಮೇತ ನಿಮಗೆ ತೋರಿಸಿದೀನಿ. ಮರುಸಿಂಚನನ್ನು ಕೂಡ ತೋರಿಸಿದೀನಿ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ನೋಡ್ರಿ, ಬಿಮ್ಸ್ಟೆಕ್ ನ ಒಂದು ಬಿಮ್ಸ್ಟೆಕ್ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರೂಫ್ ಬೇಕಂದ್ರೆ ನೋಡಿ, 6ನೇ ಬಿಮ್ಸ್ಟೆಕ್ ಶೃಂಗಸಭೆ ನಡೆದಿತ್ತು. ಆ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು. ಅರ್ಥ. ಬಿಮ್ಸ್ಟೆಕ್ ಇಲ್ಲಿ ಕಾಣಿಸ್ತಾ ಇದನ್ನ. ಬಿಮ್ಸ್ಟೆಕ್ ಬಗ್ಗೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಅಂಡ್ ಟೆಕ್ನಿಕ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತಕ್ಕಂಥದ್ದು 6ನೇ ಬಿಮ್ಸ್ಟೆಕ್ ಶೃಂಗಸಭೆ ಯಾವಾಗ ನಡೆದಿತ್ತು ಅದನ್ನ ತೆಗೆದು ನೋಡಿ ನೀವು. ಆ ಒಂದು ಮ್ಯಾಗಜಿನ್ ಅಲ್ಲಿ ನಮ್ದು ಇದು ಸಿಕ್ಕೇ ಸಿಗುತ್ತೆ. ರೀಸೆಂಟ್ ಅಲ್ಲಿ ಸುಮಾರು ಬಾರಿ ಮಾಡಿದ್ದೀನಿ, ಬಟ್ ನಾನು ಅದು ಸಿಕ್ಕಿದ್ರಿಂದ ಅದನ್ನ ಹಾಕಿದ್ದೀನಿ ಸ್ನಿಪೆಟು. ಇನ್ನು ನೆಕ್ಸ್ಟ್ ಹೊರ್ಮುಜ್ ಜಲಸಂಧಿ ನೈಸರ್ಗಿಕ ಊಹಾತ್ಮಕ ಜಲಸಂಧಿಗಳಲ್ಲಿ ಒಂದಾಗಿದೆ. ಈ ಕೆಳಗಿನ ಯಾವ 2 ಜಲಸಂಧಿಗಳು ಮಾನವ ನಿರ್ಮಿತವಾಗಿವೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಆಯ್ತಾ? ಮಾನವ ನಿರ್ಮಿತವಾಗಿವೆ ಅಂತ ಕೊಟ್ಟಿದ್ದಾರೆ. ಮತ್ತು ಹೊರ್ಮುಜ್ ಜಲಸಂಧಿ ಅದು ಮಾನವ ನಿರ್ಮಿತವಲ್ಲ, ನೈಸರ್ಗಿಕ ಜಲಸಂಧಿ ಅಂತ ಕೊಟ್ಟಿದ್ದಾರೆ. ಮಾನವ ನಿರ್ಮಿತಿ ಯಾವ ಅಂತಕ್ಕಂಥದ್ದು ನೀವೇ ಜಡ್ಜ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರೂಫ್ ಬೇಕಂದ್ರೆ ಹೊರ್ಮುಜ್ ಜಲಸಂಧಿ ಅಂತಕ್ಕಂಥದ್ದು. ಸೊ ಇದ್ರಲ್ಲಿ ನನ್ನ ಪ್ರೂಫ್ ಅಂದ್ರೆ ಐ ಥಿಂಕ್ ಇದು ಏಪ್ರಿಲ್ ಅಥವಾ ಮೇ ತಿಂಗಳ ಮ್ಯಾಗಜಿನ್ ಅನ್ನ ನಮ್ಮದು ತೆಗೆದು ನೋಡಿ. ಹೊರ್ಮುಜ್ ಜಲಸಂಧಿ ಹೇಳೋ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು. ಹಾರ್ಮುಜ್ ಜಲಸಂಧಿ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಹಾರ್ಮುಜ್ ಜಲಸಂಧಿ ಇದು ಮನುಷ್ಯ ನಿರ್ಮಿತವಲ್ಲ, ಅವರೇ ಕೊಟ್ಟಿದ್ದಾರೆ. ಅರ್ಥ ನೋಡ್ರಿ. ಮಲಕ್ಕಾ ಜಲಸಂಧಿ ಬಗ್ಗೆ ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್. ಇನ್ನು ನಿಮಗೆ ಸಪರೇಟ್ ಆಗಿ ಒಂದು ಕ್ಲಾಸೇ ಮಾಡಿದ್ದೀನಿ ನಾನು. ಪನಾಮಾ ಕಾಲುವೆ ಅಂತಕ್ಕಂಥದ್ದು, ಪನಾಮಾ ಸ್ಟ್ರೇಟ್ ಅಂತಕ್ಕಂಥದ್ದು. ಯಾರು ನೀವು ಕ್ಲಾಸ್ ಕೇಳಿದ್ರೆ ನೋಡಬಹುದು. ಪನಾಮಾ ಕಾಲುವೆ ಬಗ್ಗೆ ಸಪರೇಟ್ ಸ್ಪೆಷಲ್ ಕ್ಲಾಸ್ ಮಾಡಿದ್ದೀನಿ. ಮಧ್ಯ ಅಮೆರಿಕದಲ್ಲಿ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಾಗರಗಳ ಸಂಪರ್ಕಿಸುವ ಮಾನವ ನಿರ್ಮಿತ ಜಲ ಮಾರ್ಗವಾಗಿದೆ. ಮಾನವ ನಿರ್ಮಿತ ಪನಾಮ ಒಡೆತನದಲ್ಲಿ ಆಡದ್ದೆ. ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗತ್ತಂದ್ರೆ ಇಲ್ಲಿ ಪನಾಮಾ ಕಾಲುವೆ ಮತ್ತು ಸುವೇಜ್ ಕಾಲುವೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. ಇದನ್ನು ಕೂಡ ನಿಮಗೆ 100% ಹೆಲ್ಪ್ ಆಗಲಿಲ್ಲ ಅಂದ್ರೂ ಕೂಡ 80% ಆದ್ರೆ ಏನಾಗಿದೆ ಕವರ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ, PM ಸೂರ್ಯಘರ್ ಮುಫ್ತಿ ಬಿಜ್ಲಿ ಯೋಜನೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇಲ್ಲಿ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂದ್ರೆ ಇದು ಸೂರ್ಯಘರ್ ಅಂತ ಕರಿತೀವಿ ನಾವು. ಸೇಮ್ ಸೂರ್ಯಘರ್ ಅಂದ್ರೆ ಒಂದೇ, PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಂದ್ರೂ ಕೂಡ ಒಂದೇ. 300 ಯೂನಿಟ್ ಅಂತ ಕೊಟ್ಟಿದ್ದಾರೆ. 6ರಿಂದ 6.5ರಿಂದ 7.5 ಒಂದು ಸಬ್ಸಿಡಿ ದರ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫಲಾನುಭವಿಗಳಿಗೆ ಚಾವಣಿ ಉತ್ಪತ್ತಿಯಾಗುವ ಹೆಚ್ಚುವರಿ ವಿದ್ಯುತ್ತನ್ನ ಮಾರಾಟ ಮಾಡಬಹುದು ಅಂತ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ ಕವರ್ ಆಗಿದವು ಇಲ್ಲ ಅಂತಕ್ಕಂಥದ್ದು ನೋಡೋಣ. ನೋಡ್ರಿ, ಫೆಬ್ರವರಿ ಮಂತ್ ಮ್ಯಾಗಜಿನ್ 2024. ಸರ್ ನೀವು ಅಷ್ಟು ಹಿಂದಿಂದ ಯಾಕೆ ನೀವು ಇದನ್ನ ತೋರಿಸಿದ್ರಿ? ನಾನು ಅಷ್ಟು ಹಿಂದಿಂದ ಯಾಕೆ ನಿಮ್ಗೆ ತೋರಿಸಿದೀನಿ ಅಂದ್ರೆ ಇದು ಯೋಜನೆ ಸ್ಟಾರ್ಟ್ ಆಗಿದ್ದೇ 2024ರಲ್ಲಿ. ಸೂರ್ಯೋದಯ ಯೋಜನೆ ನರೇಂದ್ರ ಮೋದಿ ಅವರು ಸ್ಟಾರ್ಟ್ ಮಾಡೋದು 2024ರಲ್ಲೇ ಸ್ಟಾರ್ಟ್ ಮಾಡಿದ್ರೆ. ಅಯೋಧ್ಯ ಶ್ರೀ ರಾಮ ಮಂದಿರ ಶಂಕುಸ್ಥಾಪನೆ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂರ್ಯೋದಯ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತದನ ಈ ಒಂದು 1 ಕೋಟಿ ಬಡ ಜನರ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸುವುದು ಹೊಸ ಯೋಜನೆ ಉದ್ದೇಶವಾಗಿದೆ. 60% ಸಬ್ಸಿಡಿಯನ್ನು ನೀಡಲಾಗುತ್ತೆ. 10ರಿಂದ ಅಂದರೆ 70% ನಿಮಗೆ ಏನ್ ಸಿಗುತ್ತೆ ಸಬ್ಸಿಡಿ ಸಿಗುತ್ತೆ. 300 ಯೂನಿಟ್ಗಳ ಏನ್ ಮಾಡಲಾಗುತ್ತೆ ಉಚಿತವಾಗಿ ವಿದ್ಯುತ್ತನ್ನ ನೀಡಲಾಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಟಾರ್ಗೆಟ್ ಎಷ್ಟು ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ರಾಜಸ್ಥಾನ ಮುಂಚೂಣಿ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಫೆಬ್ರವರಿ ಮಂತ್ ಮ್ಯಾಗಜಿನ್ 2024 ಪೇಜ್ ನಂಬರ್ 14 ತೆಗೆದು ನೋಡಿ. ಇನ್ನ ಶುಭಾಂಶು ಶುಕ್ಲಾ ಅವರಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ. ಇದನ್ನು ಕೂಡ 2024 ಪ್ರಶ್ನೆನೆ. ಅರ್ಥ ಆಯ್ತಾ? ಸಾರಿ 2025 ಪ್ರಶ್ನೆ. 2025 ಮತ್ತು 22 ಮಿಕ್ಸ್ ಮಾಡಿ ಕೇಳಿದ್ದಾರೆ. ಯಾಕಂದ್ರೆ 2026 ಒಂದು ವೀರ ಚಕ್ರ ಕೊಟ್ಟಿದ್ದಾರೆ. ಇದು ರೈಟ್ 2026 ಸ್ಟೇಟ್ಮೆಂಟ್ ಆಯ್ತು. ಇದು ಕೊಟ್ಟಿದ್ದು 2025 ಸ್ಟೇಟ್ಮೆಂಟ್. ಅರ್ಥ? ಇದು 2025 ಸ್ಟೇಟ್ಮೆಂಟ್, 2026 ಸ್ಟೇಟ್ಮೆಂಟ್. 2 ಸ್ಟೇಟ್ಮೆಂಟ್ ಗಳನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಪ್ರೂಫ್ ಬೇಕಂದ್ರೆ ನೋಡಿ ನಿಮಗೆ ಪ್ರೂಫ್ ಫೆಬ್ರವರಿ ಮಂತ್ ಮ್ಯಾಗಜಿನ್ 2026 ಪೇಜ್ ನಂಬರ್ 61. 70 ಸಿಬ್ಬಂದಿಗಳಿಗೆ ಶೌರ್ಯ ಒಂದು ಪ್ರಶಸ್ತಿ ಘೋಷಣೆ ಅಂತ ಕೊಟ್ಟಿದ್ದೆ ನಾನು.
ಫೆಬ್ರವರಿ ಮಂತ್ 2026 ಓಪನ್ ಮಾಡಿ ನೋಡಿ. ಪೇಜ್ ನಂಬರ್ 61ರಲ್ಲಿ ಇಲ್ಲಿ ಕಾಣಿಸ್ತಾ ಇದನ್ನ ಅಶೋಕ ಚಕ್ರ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಎಂಬ ಇತಿಹಾಸ ಸೃಷ್ಟಿಸಿದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ ಏನ್ ಮಾಡಲಾಗಿದೆ, ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಶೋಕ್ ಚಕ್ರ ನೀಡಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಅವರು ಪರಮ ಚಕ್ರ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಬಿ ಅಂತಕ್ಕಂಥದ್ದು ಏನಾಯ್ತು, ತಪ್ಪಾಯ್ತು. ಅರ್ಥ ಬಿ ಅಂತಕ್ಕಂಥ ತಪ್ಪಾಯ್ತು. ಇಲ್ಲಿ ಏನಾದ್ರೂ ಬಿ ಆಪ್ಷನ್ ಇರೋದಿದೆನಾ, ಇಲ್ಲ. ಬಿ ಓನ್ಲಿ ರೈಟ್ ಆನ್ಸರ್. ಇದು ಒಂದೇ ಗೊತ್ತಿದ್ರೆ ಸಾಕು, ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ಅರ್ಥ ಆಯ್ತಾ. ಇನ್ನು 2025ರಲ್ಲಿ ಸ್ಟೇಟ್ಮೆಂಟ್ ಕವರ್ ಆಗಿವೆ. ಜೂನ್ ಮಂತ್ ಮ್ಯಾಗಜಿನ್ 2025 ಪೇಜ್ ನಂಬರ್ 39 ತೆಗೆದು ನೋಡಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಶುಭಾಂಶು ಶುಕ್ಲಾ ಅಂತಕ್ಕಂಥದ್ದು ನಾನು ಕವರ್ ಮಾಡಿದ್ದೀನಿ. ಸೊ ಅದರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ. ಎಲ್ಲಾ ಇನ್ಫಾರ್ಮೇಶನ್ ಅದರಲ್ಲಿ. ಈ ಒಂದು ಅಕ್ಸಿಯಂ ಮಿಷನ್ ಅನ್ನ ಕಳಿಸ್ತಾ ಇದಾರೆ. ಈ ಅಕ್ಸಿಯಂ ಮಿಷನ್ ಅನ್ನ ಅವ್ರು ಏನ್ ಮಾಡ್ತಾ ಇದಾರೆ, ಅದರಲ್ಲಿ ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದಾರೆ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತದೇನಾ. ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥ ಕೊಟ್ಟಿದ್ದೆ. ಆಮೇಲೆ ಎಷ್ಟು ಜನ, 4 ಜನ ಹೋಗ್ತಾರಂತಕ್ಕಂಥ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ. 100% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿದೆ. ಜೂನ್ ಮಂತ್ ಮ್ಯಾಗಜಿನ್ 2025 ಪೇಜ್ ನಂಬರ್ 39 ಓಪನ್ ಮಾಡಿ. ಇನ್ನು ಭಾರತದಲ್ಲಿ ರಾಮ್ಸರ್ ತಾಣಗಳ ಕುರಿತಾಗಿ ಕೆಳಗಂಡ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಚಿಲಿಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರು ಸರೋವರವಾಗಿದೆ ಮತ್ತು ರಾಮ್ಸರ್ ತಾಣವಾಗಿದೆ ಅಂತ ಕೊಟ್ಟಿದ್ದಾರೆ. ದಾಲ್ ಸರೋವರ ರಾಮ್ಸರ್ ತಾಣವನ್ನು ನಿರ್ದೇಶಿಸಲಾಗಿರುವ ಏಕೈಕ ಜೌಗು ಮರುಭೂಮಿಯಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಸುಂದರಬನ್ ರಾಷ್ಟ್ರೀಯ ಉದ್ಯಾನವು ಸಿಹಿ ನೀರಿನ ಒಂದು ನದಿ ಮುಂಚಿನ ಜೈವಿಕ ವ್ಯವಸ್ಥೆ ಆಗಿದ್ದು ಇದು ರಾಮ್ಸರ್ ತಾಣವಲ್ಲ ಅಂತ ಕೊಟ್ಟಿದ್ದಾರೆ. ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಯಾವ ಸರಿಯಾಗಿವೆ ಅಂತಕ್ಕಂಥ ಜಡ್ಜ್ ಮಾಡಿ ನೀವೇ. ಮಾರ್ಚ್ ಮಂತ್ ಮ್ಯಾಗಜಿನ್ 2026 ಪೇಜ್ ನಂಬರ್ 26 ಪೇಜ್ ನಂಬರ್ 26 ತೆಗೆದು ನೋಡಿ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸುಂದರ್ಬನ್ ಇದು ರಾಮ್ಸರ್ ತಾಣವಲ್ಲ ಅಂತ ಕೊಟ್ಟಿದ್ದಾರೆ ಆಪ್ಷನ್. ದಾಲ್ ಸರೋವರ ಇದು ಜೌಗು ಮರುಭೂಮಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ. ಚಿಲಿಕಾ ಸರೋವರ ಉಪ್ಪು ನೀರಿನ ಸರೋವರ ದೊಡ್ಡದು ರಾಮ್ಸರ್ ತಾಣ ಅಂತ ಕೊಟ್ಟಿದ್ದಾರೆ. ಅತಿ ದೊಡ್ಡ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನಿಮಗೆ. ಪಟ್ನಾ ಪಕ್ಷಿಧಾಮ ಮತ್ತು ಚೆರಿದಂಡ ಜೌಗು ಪ್ರದೇಶ ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಅಂತ ಕವರ್ ಮಾಡಿದ್ದೆ. ಮಾರ್ಚ್ ಮಂತ್ ಮ್ಯಾಗಜಿನ್ ಪೇಜ್ ನಂಬರ್ 26 ತೆಗೆದು ನೋಡಿ. ಅರ್ಥ ಆಯ್ತಾ. ಎಲ್ಲಾ ಕವರ್ ಮಾಡಿದ್ದೀನಿ ನಾನು ಇಲ್ಲಿ. ಜೌಗು ದಿನ ಅಂದ್ರೆ ಏನು, ರಾಮ್ಸರ್ ಒಪ್ಪಂದ ಅಂದ್ರೆ ಏನು, ಆಮೇಲೆ ಐ ಆಮ್ ಸಾರಿ, ನಿಮಗೆ ಇಲ್ಲಿ ಏನಾಗಿದೆ ಅಂದ್ರೆ ಇದು ನಾನು ಸ್ನಿಪೆಟ್ ಮಿಸ್ ಆಗಿದೆ. ಅರ್ಥ ಆಯ್ತಾ. ಸ್ನಿಪೆಟ್ ಏನ್ ಮಿಸ್ ಆಗಿದೆ ಅಂದ್ರೆ ಎಲ್ಲಾ ಕೊಟ್ಟಿದ್ದೀನಿ ನಾನು. ಅತಿ ದೊಡ್ಡ ತಾಣ ಯಾವುದು, ಅತಿ ಚಿಕ್ಕ ತಾಣ ಯಾವುದು ಅಂತ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಅತಿ ದೊಡ್ಡ ರಾಮ್ಸರ್ ತಾಣ ಸುಂದರ್ಬನ್. ಭಾರತ ಮೊದಲ ರಾಮ್ಸರ್ ತಾಣ ಚಿಲಿಕಾ ಸರೋವರ ಮತ್ತು ಕೇಲೋಡೆ ರಾಷ್ಟ್ರೀಯ ಉದ್ಯಾನ. ಭಾರತ ಅತ್ಯಂತ ಚಿಕ್ಕ ಜೌಗು ಪ್ರದೇಶ ರೇಣುಕಾ ವೆಟ್ಲ್ಯಾಂಡ್. ಅರ್ಥ ಆಯ್ತಾ. ಇವೆಲ್ಲ ಇಂಥ ಮಾಹಿತಿ ಎಲ್ಲ ಕೊಟ್ಟಿದ್ದೀನಿ ನಾನು. ನಿಮಗೆ ಯಾವ್ದಂದ್ರೆ ಮಾರ್ಚ್ ಮಂತ್ ಮ್ಯಾಗಜಿನ್ ಪೇಜ್ ನಂಬರ್ 26 ತೆಗೆದು ನೋಡಿ. ನೆಕ್ಸ್ಟ್ ಪ್ರಶ್ನೆ, ನಿಫಾ ವೈರಸ್ ಪ್ರಾಥಮಿಕವಾಗಿ ಯಾವುದರಿಂದ ಹರಡುತ್ತದೆ? ಹಣ್ಣುಗಳು ಮತ್ತು ಬಾವಲಿನ ಸೋಂಕಿತವಾದ ಪ್ರಾಣಿಗಳು. ಮಿನಿಮಮ್ 4 ರಿಂದ 5 ಬಾರಿ ಮಾಡಿರ್ಬೋದು ನಾವು ಈ ನ್ಯೂಸ್ ಅನ್ನ. ಅರ್ಥ ಆಯ್ತಾ. ನಿಫಾ ನನ್ನಲ್ಲಿ ಪೇಪರ್ ಕಟ್ಟಿಂಗ್ ಅನ್ನ ಹಾಕಿಲ್ಲ, ಬಟ್ ಇದನ್ನ ಮಾಡಿದೀವಿ. ನೀವು ಓಪನ್ ಮಾಡಿ ನೋಡಿ. ನಿಫಾ ವೈರಸ್ ಸುದ್ದಿಯಲ್ಲಿ ನೋಡ್ರಿ, ಆ ಸಂದರ್ಭದಲ್ಲಿ ಇದನ್ನ ನಾನು ಕವರ್ ಮಾಡಿದ್ದೀನಿ. ಇನ್ನ ಒಂದ್ ಕಡೆ ಸುದ್ದಿ ಇದು ಕೊಟ್ಟಿದ್ದಾರೆ, ಸಂಘಟನೆಗಳು ಒಂದ್ ಕಡೆ ಇದು ಮಾಡಿದೆ ಅಂದ್ರೆ ಮ್ಯಾಚ್ ಇದೆ ಫಾಲೋ ಕೊಟ್ಟಿದ್ದಾರೆ. ಸೊ ಒಂದೇ ಗೊತ್ತಿದ್ರೆ ಸಾಕು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಸ್ ದ ಜಿನೆವಾ ಅಂತಕ್ಕಂಥದ್ದು ಗೊತ್ತಿದ್ರೆ ಆರಾಮಾಗಿ ಟಿಕ್ ಮಾಡಬಹುದು ನೀವು. ಆಯ್ತಾ. A3 ಆಗಬೇಕು. A3 ಇರತಕ್ಕಂಥ ಆಪ್ಷನ್ ಒಂದೇ ಇದೆ. ಪ್ರೂಫ್ ಬೇಕಂದ್ರೆ ನಿಮಗೆ ಜೂನ್ ಮಂತ್ ಮ್ಯಾಗಜಿನ್ 2026 ಪೇಜ್ ನಂಬರ್ 62 ತೆಗೆದು ನೋಡಿ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಸಂದರ್ಭದಲ್ಲಿ ನಾನು ಕವರ್ ಮಾಡಿದ್ದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ. ಸ್ವಿಟ್ಜರ್ಲ್ಯಾಂಡ್ ನ ಒಂದು ಜಿನೆವಾದಲ್ಲಿ ಕಂಡು ಬರುತ್ತೆ. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕ ಮಾಪನ ಮಾಡಲು ಕೆಳಗಂಡ ಯಾವ ಸೂಚಕಗಳನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ನೋಡ್ರಿ. ಪ್ರೂಫ್ ಬೇಕಂದ್ರೆ ನಿಮಗೆ ಪಂಚಾಯತ್ ಪ್ರಗತಿ ಸೂಚ್ಯಂಕ ಅಂತಕ್ಕಂಥದ್ದು. ಈ ಸೂಚ್ಯಂಕವನ್ನು 9 ಪ್ರಮುಖ ವಿಷಯಗಳ ಆಧಾರದ ಮೇಲೆ ಇದನ್ನೇನ್ ಮಾಡಲಾಗುತ್ತೆ, ಮೌಲ್ಯಮಾಪನ ಮಾಡಲಾಗುತ್ತೆ. ಬಡತನ ಮತ್ತು ಜೀವನೋಪಾಯ, ಆರೋಗ್ಯಕರ ಪಂಚಾಯತ್, ಮಕ್ಕಳ ಸ್ನೇಹಿ ಮತ್ತು ಜಲ ಸಂಪನ್ಮೂಲ ಹೊಂದಿರುವ ಪಂಚಾಯತ್ಗಳು, ಸ್ವಚ್ಛ ಹಸಿರು ಪಂಚಾಯತ್, ಸ್ವಾವಲಂಬಿ ಮೂಲ ಸೌಕರ್ಯ, ಇವೇ ಅವಕರು ಏನಾಗಿರ್ತಾವ, ವಿಷಯಗಳಾಗಿರ್ತಾವ. ಪಂಚಾಯತ್ ಪ್ರಗತಿ ಸೂಚ್ಯಂಕ 100% ಹೆಲ್ಪ್ ಆಗಿದೆ. ಇನ್ನ ಕೆಳಗೆ ನೀವೆಲ್ಲ ಏನಂದ್ರೆ ನಾನು ನಿಮಗೆ ಸ್ಟ್ಯಾಟಿಕ್ ಕೊಡಿದ್ದೀನಿ. ಇವೆಲ್ಲ ಸ್ಟ್ಯಾಟಿಕ್ ಇನ್ಫಾರ್ಮೇಶನ್ ಎಲ್ಲ ಕವರ್ ಆಗಿವೆ. ಇವೆಲ್ಲ ಕ್ವಶನ್ಸ್ಗಳು ನಾನು ಏನ್ ತೋರಿಸ್ತಾ ಇದ್ದೀನಿ, ಎಲ್ಲಾ ಕ್ವಶನ್ಸ್ಗಳು ಸ್ಟ್ಯಾಟಿಕ್ಗೂ ಕೂಡ ಕವರ್ ಆಗಿವೆ. ನಾನು ಮೇಲ್ಗಡೆ ಹೇಳುದು ಎಲ್ಲಾ ಕರೆಂಟ್ ಅಫೇರ್ಸ್ ಇವು. ಅರ್ಥ ಆಯ್ತಾ. ಭಾರತ ಉಪರಾಷ್ಟ್ರಪತಿಗೆ ಸಂಬಂಧಿಸಿ ಯಾವ ಹೇಳಿಕೆ ಸರಿಯಾಗಿದೆ, ಯಾವಾಗ ಕವರ್ ಮಾಡಿದ್ದೀನಿ ನಾನು, ಸೆಪ್ಟೆಂಬರ್ ಮಂತ್ ಮ್ಯಾಗಜಿನ್ 2025 ಪೇಜ್ ನಂಬರ್ 40 ನೂತನ ಉಪರಾಷ್ಟ್ರಪತಿಯಾಗಿ CP ರಾಧಾಕೃಷ್ಣ ಅವ್ರು ನೇಮಕ ಆಗಿದ್ದಾರೆ ನೋಡ್ರಿ. ಆ ಸಂದರ್ಭದಲ್ಲಿ ಕೊಟ್ಟಿದ್ದೀನಿ. ಎಲ್ಲಾ ಸ್ಟೇಟ್ಮೆಂಟ್ ಕವರ್ ಆಗಿದ್ದಾರೆ. ಇನ್ ನೆಕ್ಸ್ಟ್ ನಿಮಗೆ ಭಾರತ ಮತ್ತು ಇಟಲಿ ನಡುವೆ ತರಲಾದ ಅನ್ವೇಷಣೆ ಉಪಕ್ರಮವಾದ ಇನೋವೇಟ್ ಇಂಡಿಯಾದ ಕುರಿತಾದ ತಪ್ಪಾದ ಹೇಳಿಕೆ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತಕ್ಕಂಥ ಕೊಟ್ಟಾಗ ನೋಡ್ರಿ, ನಾನು ಕೊಟ್ಟಿದ್ದು ಇನ್ಫಾರ್ಮೇಶನ್ ಆಯ್ತಾ, ನಾನು ಮ್ಯಾಗಜಿನ್ ಅಲ್ಲಿ ಕೊಟ್ಟಿದ್ದ ಇನ್ಫಾರ್ಮೇಶನ್ ಇಂದ ಈ ಒಂದು ಕ್ವಶನ್ ಮಾತ್ರ ಮಿಸ್ ಆಗಿದೆ. ನೋಡ್ರಿ, ಜೂನ್ ಮಂತ್ ಮ್ಯಾಗಜಿನ್ 2026 ಪೇಜ್ ನಂಬರ್ 67ರಲ್ಲಿ ಭಾರತ ಮತ್ತು ಇಟಲಿ ಸಂಬಂಧ ಬಗ್ಗೆ ಕೊಟ್ಟಿದೀವಿ. ಬಟ್ ಭಾರತ ಇಟಲಿ ಇನೋವೇಟಿವ್ ಇಂಡಿಯಾ ಅಂತಕ್ಕಂಥ ಉಪಕ್ರಮ ಸ್ಟಾರ್ಟ್ ಮಾಡಿವೆ ಅಂತಕ್ಕಂಥದ್ದು ಇದರಲ್ಲಿ ಮಾಹಿತಿಯನ್ನ ಕೊಟ್ಟಿಲ್ಲ.
ಇನೋವೇಟ್ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮ ಯಾವುದಂದ್ರೆ ಫ್ರಾನ್ಸ್ ಮತ್ತು ಇಂಡಿಯಾ ಅಂತಕ್ಕಂಥದ್ದು ನಾನು ಕವರ್ ಮಾಡಿದ್ದೀನಿ. ಬಟ್ ಇವರು ಇಟಲಿ ಅಂತ ಕೊಟ್ಟಿದ್ದಾರೆ, ಇದು ನಮ್ಮ ಮ್ಯಾಗಝಿನ್ ಇಂದ ಕವರ್ ಆಗಿಲ್ಲ. ದಿಸ್ ಈಸ್ ಓನ್ಲಿ ಒನ್ ಕ್ವಶನ್, ನಾವು ಕವರ್ ಮಾಡಿದ್ರೂ ಕೂಡ ನಮ್ಮ ಒಂದು ಮ್ಯಾಗಝಿನ್ ಇಂದ ಹೊರಗಡೆ ಹೋಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಇದು ಒಂದು ಕ್ವಶನ್. ಇನ್ನು ನೋಡಿ, ಭಾರತ ಪ್ರಧಾನಮಂತ್ರಿಗಳ ಸಂಬಂಧಪಟ್ಟ ಹೇಳಿಕೆಗಳು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾದ ಎಂಬುದನ್ನು ಸಂಕೇತಿಸಿ. ಇದು ಯಾವಾಗ ಕವರ್ ಮಾಡಿದೀನಿ? ನರೇಂದ್ರ ಮೋದಿ ಅವರು ಏನು ಆಯ್ಕೆಯಾದ ನೋಡಿ, ಆ ಸಂದರ್ಭದಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಗಳು ಕವರ್ ಆಗಿದಾವೆ, ಎಲ್ಲ ಡೆಪ್ತ್ ಆಗಿ ಕೊಟ್ಟಿದ್ದೆ. ನೂತನ ಕೇಂದ್ರ ಮಂತ್ರಿ ಮಂಡಲ ಬಗ್ಗೆನೂ ಕೂಡ ಕೊಟ್ಟಿದ್ದೀನಿ. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕರಣ ಉಚಿತ ಕಾನೂನು ಸೇವೆ ಪಡೆಯಲು ಯಾರು ಅರ್ಹರಾಗಿರ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿಮಗೆ ಪ್ರೂಫ್ ಸಮೇತ ಬೇಕಂದ್ರೆ ನೋಡಿ, ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ನವೆಂಬರ್ 9ರಂದು ಇಲ್ಲಿ ಕಾಣಿಸ್ತಾನೆ ಈ ವರ್ಷದ ಒಂದು ದೃಢವಾದ ಏನಂತಕ್ಕಂಥದ್ದು. ಆಮೇಲೆ ಇಲ್ಲಿ ಯಾರ ಇದರಲ್ಲಿ ಪಡೆಯಬಹುದು ಅಂತಕ್ಕಂಥದ್ದು. ಸಂವಿಧಾನದ 39 ವಿಧಿಯನ್ನು 1987 ಕಾನೂನು ಸೇವೆಗಳ ಪ್ರಾಧಿಕಾರ 80ರಲ್ಲಿ ಜಾರಿಗೆ ತರಲಾಯಿತು. 1940 ಕಾಯ್ದೆ ತಿದ್ದುಪಡಿ ತರಲಾಯಿತು. ಬಳಿಕ 1995ರಲ್ಲಿ ತಿದ್ದುಪಡಿ ಜಾರಿಗೆ ತಂದು ಅಂದಿನಿಂದ ಈ ಕಾಯ್ದೆವರೆಗೆ ಹಲವಾರು ತಿದ್ದುಪಡಿಗಳನ್ನು ಮಾಡಲಾಗಿದೆ ಅಂತಕ್ಕಂಥ ಕೊಟ್ಟಿದ್ದೀವಿ. ಇದರಲ್ಲಿ ಏನಂದ್ರೆ, ಈ ಕಾಯ್ದೆ ಮೂಲಕ ಸಮಾಜದ ಹಿಂದುಳಿದ ವರ್ಗಗಳಾಗಿರ್ಬೋದು, ಆರ್ಥಿಕ ದುರ್ಬಲ ವರ್ಗಗಳಾಗಿರ್ಬೋದು, ವಿಶೇಷ ಚೇತನರಿಗೆ ಉಚಿತ ಕಾನೂನು ನೆರವು ನೀಡುವ ಹಕ್ಕನ್ನ ನೀಡಲಾಗಿದೆ. ಅರ್ಥ ಆಯ್ತಾ? ಇದು ಕೊಟ್ಟಿರ್ತಕ್ಕಂಥದ್ದು 100% ಏನಾಗಿದೆ, ಹೆಲ್ಪ್ ಆಗಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ನವೆಂಬರ್ ತಿಂಗಳಲ್ಲಿ ಕವರ್ ಮಾಡಿದೀವಿ. ಇನ್ನು ಏಕ ಪೇಡ್ ಮಾಕೆ ನಾಮ್ ಅಭಿಯಾನ, ಇದನ್ನು ಕೂಡ ಕವರ್ ಮಾಡಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 5 2024ರಂದು ಸ್ಟಾರ್ಟ್ ಮಾಡಿದ್ದಾರೆ, 2025 ಅಲ್ಲ. ಸೊ ಮೊದಲನೇ ಸ್ಟೇಟ್ಮೆಂಟ್ ರಿಮೂವ್ ಮಾಡಿದ್ರೆ ನಿಮಗೆ ಎಲ್ಲಾ ಸ್ಟೇಟ್ಮೆಂಟ್ ಸಿಗ್ತಾವ್. BC ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಆಮೇಲೆ ನೋಡಿ, ಈ ಕಾಯ್ದೆ ಇನ್ನು ಶಾಂತಿ ಮಸೂದೆ ಬಗ್ಗೆ ಅದನ್ನ ಮಿಸ್ ಆಗಿದೆ ಇದು. ಆಮೇಲೆ ಇದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಸೊ ಯಾರು ನೀವು ಬರ್ಕೊಂಡಿದ್ದೀರಿ, IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿನೇ ನಾನು ಇದನ್ನ ಕವರ್ ಮಾಡಿದ್ದೀನಿ. ಪ್ರಜಾವಾಣಿಯಲ್ಲಿ ಪೇಪರ್ ಬಂದಾಗ ಎಲ್ಲಾ ಕ್ಯಾಪ್ಟನ್ಗಳು ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಾನು ಕ್ಲಾಸ್ ಅಲ್ಲಿ ಕೂಡ ಹೇಳಿದೀನಿ, ಎಕ್ಸಾಮಿನೇಷನ್ ಅಲ್ಲಿ ಬಂದಿದೆ. ಮತ್ತು ಯಾರು ನೀವು ಕರೆಂಟ್ ಅಫೇರ್ಸ್ ನೀವು ಮ್ಯಾಚ್ ಅನ್ನು ನೋಡಿರ್ತೀರಿ, ಅವ್ರಿಗೆ ಏನಾಗುತ್ತೆ, ಇದು ಈಸಿ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ನೋಡ್ರಿ, ಭಾರತ ಸಂವಿಧಾನ 312 ವಿಧಿ, ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಭಾರತ ರಾಷ್ಟ್ರಪತಿಯವರ ಬಗ್ಗೆ ಕೇಳಿದರೆ, ಇದನ್ನು ಕೂಡ ಕವರ್ ಆಗಿದೆ. ಆಯ್ತಾ? 9ನೇ ಅನುಸೂಚಿ ಬಗ್ಗೆ ಸುಮಾರು ಬಾರಿ ನಾನು ಮಾಡಿದ್ದೀನಿ. ಅರ್ಥ ಆಯ್ತಾ? ಇನ್ನು 9ನೇ ಅನುಸೂಚಿ ನೋಡಿ ಇಲ್ಲಿ ಕಾಣಿಸ್ತದೆ, ಇದ್ರ ಬಗ್ಗೆ ಕೇಳಿದ್ದಾರೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ್ ಅದಾಲತ್ ಅಂದ್ರೆ, ಲೋಕ್ ಅದಾಲತ್ ದಿನದ ಸಂದರ್ಭದಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಇವೆಲ್ಲ ನಾವು ಏನಂದ್ರೆ ಪ್ರಶ್ನೆಗಳು ನೋಡು. ಸುರಕ್ಷಾ ಬಿಮಾ ಯೋಜನೆ, ಶ್ರಮ ಯೋಗಿ ಮನ್ಧನ್ ಯೋಜನೆ, ಜೀವನ ಜ್ಯೋತಿ ಬಿಮಾ ಯೋಜನೆ, ಇವೆಲ್ಲಾ ಯೋಜನೆಗಳು ನಾವು ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ನನಗೆ ಟೈಮ್ ಇಲ್ಲ, ನಿಮಗೆ ಟೈಮ್ ಇಲ್ಲ ಸಲುವಾಗಿ ಮತ್ತು ಹುಡುಕಾಗಿಲ್ಲ. ನೀವು ಯಾರು ನಿಮ್ಮ ಹತ್ರ ಮ್ಯಾಗಝಿನ್ಸ್ಗಳ ಒಂದು ಬಾರಿ ನೀವು ತೆಗೆದು ನೋಡಿ, ಎಲ್ಲವನ್ನ ಕವರ್ ಮಾಡಿದೀವಿ. ಇಷ್ಟು ಪ್ರಶ್ನೆಗಳು ಎಲ್ಲಾ ಕವರ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡ್ರಿ, ಇದರಲ್ಲಿ ಡೌಟ್ ಇರ್ತಕ್ಕಂಥದ್ದು, ನನಗೆ ಡೌಟ್ ಇರ್ತಕ್ಕಂಥದ್ದು ಯಾವ್ದಂದ್ರೆ, ಇದು ನೋಡ್ರಿ, ಇದು ಸ್ವಲ್ಪ ಏನಾಗಿದೆ ಅಂದ್ರೆ 100% ಇದಕ್ಕೆ ಹೆಲ್ಪ್ ಆಗಿಲ್ಲ, 80 to 90% ಹೆಲ್ಪ್ ಆಗಿದೆ. ಸಾಮಾಜಿಕ ಭದ್ರತೆ ಸಂಹಿತೆ 2020 ಬಗ್ಗೆ ಪ್ರಶ್ನೆ ಕೇಳಿದರೆ. ಸೊ ಇದರಲ್ಲಿ ಇಷ್ಟು ಸ್ಪೆಸಿಫಿಕ್ ಆಗಿ ನಾವು ಕವರ್ ಮಾಡಿಲ್ಲ. ಬಟ್ ಇದರಲ್ಲಿ ಎಲ್ಲ ಕೊಟ್ಟಿದ್ದೀನಿ. 4 ಕಾರ್ಮಿಕ ಸಂಹಿತೆಗಳ ಬಗ್ಗೆ ಕೊಟ್ಟಿದ್ದೀನಿ, ಕೈಗಾರಿಕೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಬಗ್ಗೆ ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಸಾಮಾಜಿಕ ಭದ್ರತೆ ಸಂಹಿತೆ, ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ ಯಾರಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಕೂಡ ಮಾಹಿತಿ. ನೌಕರ ನಿಧಿಗಳು, ಅದೇ 1921 ನೌಕರ ರಾಜ್ಯ ವಿಮಾ ನಿಗಮ 1942 52 ಕೊಟ್ಟಿದ್ದೀವಿ. ಇಲ್ಲಿ 47 40 IDA ಕೊಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಇದರಲ್ಲಿ ಎಲ್ಲ ಕವರ್ ಆಗಿಲ್ಲ, 100% ಕವರ್ ಆಗಿಲ್ಲ. ಬಟ್ 80 to 90% ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ PDA ಸಿಸ್ಟಮ್ ಸುಮಾರು ಬಾರಿ ಕವರ್ ಮಾಡಿದೀವಿ. ಗ್ರಾಮೀಣ ಪುರ ಯೋಜನೆ 4ರಿಂದ 5 ಬಾರಿ ಕವರ್ ಮಾಡಿದೀನಿ. ಅರ್ಥ ಆಯ್ತಾ? ನೋಡಿ, ಇಂಥವೆಲ್ಲವೂ ಕೂಡ ಏನಾಗಿದೆ, BOD. ಅರ್ಥ ಆಯ್ತಾ? ವ್ಯತ್ಯಾಸ ಕೂಡ ನಾನು ಹೇಳಿದ್ದೀನಿ. ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡು, ಬಯೋಕೆಮಿಕಲ್ ಡಿಮಾಂಡ್, ಎರಡಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ಕೂಡ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. ಅಂತ್ಯೋದಯ ಅನ್ನ ಯೋಜನೆ ಸುಮಾರು ಬಾರಿ ಡಿಸ್ಕಷನ್ ಮಾಡಿದೀವಿ. ಅರ್ಥ ಆಯ್ತಾ? ಇದು ನಮಗೆ ಸ್ವಲ್ಪ ಏನಂದ್ರೆ ಡೌಟ್ ಇರ್ತಕ್ಕಂಥ ಪ್ರಶ್ನೆ. ಇದು ನಾವು ಕವರ್ ಮಾಡಿದೀವಿ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಮೇಲ್ಗಡೆ ಎಲ್ಲ ಕವರ್ ಮಾಡಿದೀವಿ. ನೋಡಿ, ಇಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಆಯ್ತಾ? HDA ಇದು ಏನಂದ್ರೆ ಫುಲ್ ಕವರ್ ಆಗಿಲ್ಲ, ಬಟ್ 50% ಕವರ್ ಆಗಿದೆ. ಆಮೇಲೆ ನೋಡಿ, ಪ್ರಾದೇಶಿಕ ಅಸಮತ ನಿವಾರಣಾ ಉನ್ನತಾಧಿಕಾರಿ ಸಮಿತಿ, ಅರ್ಥ 80% ಇದಕ್ಕೂ ಕೂಡ ಹೆಲ್ಪ್ ಆಗಿದೆ. ನಮ್ಮ ಮ್ಯಾಗಝಿನ್ಸ್ ಗಳನ್ನ ತೆಗೆದು ನೋಡಿ, ನಮ್ಮ ಕ್ಲಾಸ್ಗಳನ್ನ ನೋಡಿ, ನೀವು ಒಂದು ಬಾರಿ ನಿಮಗೆ ಗೊತ್ತಾಗುತ್ತೆ. 2 ಕ್ವಶನ್ ಪೇಪರ್ ಅನ್ನ ಸೇರ್ಬಿಟ್ಟು ಸುಮಾರು ನಿಮಗೆ 50ರಿಂದ 60 ಕ್ವಶನ್ಸ್ಗಳು, 2 ಕ್ವಶನ್ ಪೇಪರ್ ಸೇರ್ಬಿಟ್ಟು GK ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಎಲ್ಲಾ ಪ್ರೂಫ್ ಸಮೇತ ತೋರಿಸಿದೀನಿ. ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೇವಲ ಅದರಿಂದ ನಿಮಗೆ ನಾನ್ HK ಮತ್ತು HK ಅಲ್ಲಿ HK ಇಂದ ಒಂದು 2 ಪ್ರಶ್ನೆ ಮಿಸ್ ಆಗಿರ್ಬೋದು, ಮತ್ತು ನಾನ್ HK ಇಂದ 2 ಪ್ರಶ್ನೆ ಮಿಸ್ ಆಗಿರ್ಬೋದು. ನಿಮಗೆ ಏನಂದ್ರೆ 80 to 90% ಎಫಿಷಿಯನ್ಸಿ ಕೊಡ್ತೀವಿ ಅಂತ ಹೇಳಿದ್ವಿ. ಎಫಿಷಿಯನ್ಸಿ ಕೊಟ್ಟಿವಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ. ಆಮೇಲೆ ಯಾರಾದ್ರೂ ನಮ್ಮ ಮ್ಯಾಗಝಿನ್ಸ್ ಗಳಿಗೆ ಕಾಯ್ತಾ ಇದ್ರೆ 11ನೇ ತಾರೀಕುವರೆಗೆ ನೀವು ಕಾಯಿರಿ. ನಿಮಗೆ ಜನವರಿಯಿಂದ ಜುಲೈವರೆಗೆ ಒಂದೇ ಬುಕ್ ಅಲ್ಲಿ ನಿಮಗೆ ಏನಂದ್ರೆ ನಮ್ಮ ಮ್ಯಾಗಝಿನ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ನಿಮಗೆ.
ಯಾರಿಗೆ ಬೇಕು ನೀವು ಆದಷ್ಟು ಬೇಗ ಆರ್ಡರ್ ಮಾಡಿ ಅಂತಕ್ಕಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.